ರಷ್ಯಾದ ಕ್ರಾಂತಿಯ ಘಟನೆಗಳು ಮತ್ತು ರಷ್ಯಾ ಕ್ರಾಂತಿಯ ಪರಿಣಾಮಗಳ ಕುರಿತು ನಿನ್ನೆ ನೋಡಿದ್ವಿ. ಈ ರಷ್ಯಾ ಕ್ರಾಂತಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವ್ರು ಒಬ್ಬರು ಅಲೆಕ್ಸಾಂಡರ್ ಕರೆನ್ಸ್ಕಿಯ ತಾತ್ಕಾಲಿಕ ಸರ್ಕಾರ ರಷ್ಯಾ ಕ್ರಾಂತಿ ನಂತರ ಅಸ್ತಿತ್ವಕ್ಕೆ ಬರ್ತದೆ. ಆ ತಾತ್ಕಾಲಿಕ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲಿ ಕ್ರಾಂತಿಯ ಸಂದರ್ಭದಲ್ಲಿ ಏನು ಆಶ್ವಾಸನೆಗಳನ್ನ ಕೊಟ್ಟಾರ ಅದನ್ನು ಈಡೇರಿಸೋದ್ರೊಳಗೆ ಸಂಪೂರ್ಣವಾಗಿ ವಿಫಲ ಆಗ್ತೈತಿ. ಆ ವಿಫಲತೆಯ ವಿರುದ್ಧವಾಗಿ ರಷ್ಯನ್ರು ಮತ್ತೆ ಹೋರಾಟವನ್ನು ಆರಂಭ ಮಾಡ್ತಾರೆ. ಆ ಸಂದರ್ಭದೊಳಗೆ ಸ್ವಿಟ್ಜರ್ಲ್ಯಾಂಡ್ದಲ್ಲಿರ್ತಕ್ಕಂತಹ ಲೆನಿನ್ ಮತ್ತೆ ವಾಪಸ್ ಏನಪ್ಪ ಅಂದ್ರೆ ರಷ್ಯಾಕ್ಕೆ ಬರ್ತಾನೆ. ರಷ್ಯಾಕ್ಕೆ ಬಂದು ಕ್ರಾಂತಿ ಒಳಗೆ ಭಾಗವಹಿಸ್ತಾನೆ. ಕ್ರಾಂತಿಕಾರರನ್ನ ಉದ್ದೇಶಿಸಿ ಮಾತನಾಡ್ತಾನೆ. ತಾತ್ಕಾಲಿಕ ಸರ್ಕಾರವನ್ನು ಕಿತ್ತು ಒಗಿಬೇಕು, ಬೋಲ್ಸ್ವಿಕ್ ಪಕ್ಷ ಏನೈತಲ್ಲ ಅದನ್ನು ತೆಗೆದು ಹಾಕಬೇಕು, ಮೆನ್ಸ್ವಿಕ್ ಅನ್ನುವಂಥ ಪಕ್ಷ ತೆಗೆದು ಹಾಕಬೇಕು ಅಂತೇಳಿ ಯೋಜನೆಯನ್ನು ಇಟ್ಟುಕೊಂಡು ಹೋರಾಟವನ್ನು ಆರಂಭ ಮಾಡ್ತಾನೆ. ಇದರಿಂದ ತಾತ್ಕಾಲಿಕ ಸರ್ಕಾರ ನಾಶ ಆಗ್ತದೆ. ಅಲೆಕ್ಸಾಂಡರ್ ಕರೆನ್ಸ್ಕಿ ಅಧಿಕಾರವನ್ನು ಕಳ್ಕೊತಾನೆ. ಅದರ ಬದಲಿಗೆ ಅಲ್ಲಿ ಬೋಲ್ಸ್ವಿಕ್ ಕ್ರಾಂತಿ ಅಂತ ಆಗ್ತದೆ. ಬೋಲ್ಸ್ವಿಕ್ ಪಕ್ಷದ ಅಧಿಕಾರಕ್ಕೆ ಬರ್ತೈತಿ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವ ಆ ಬೋಲ್ಸ್ವಿಕ್ ಪಕ್ಷದ ನಾಯಕ ಲೆನಿನ್. ಆ ಲೆನಿನ್ ಬಗ್ಗೆ ಇವತ್ತು ನೋಡ್ಬೇಕಾಗಿದ್ದು ಲೆನಿನ್ ನಿಕೋಲಾಯ್ ಲೆನಿನ್ ಅಥವಾ ಲೆನಿನ್, ನಿಕೋಲಾಯ್ ಲೆನಿನ್ ಆರ್ ಲೆನಿನ್ ಅನ್ನುವಂಥವನ ಬಗ್ಗೆ ನಾವಿವತ್ತು ನೋಡಬೇಕಾಗಿತ್ತು. ಜಗತ್ತಿನಲ್ಲಿರ್ತಕ್ಕಂಥ ಶೋಷಿತ ವರ್ಗ ಮತ್ತು ಕಮ್ಯುನಿಸ್ಟ್ ವರ್ಗ ಇವೆರಡರ ಪ್ರತಿಪಾದನೆ ಮಾಡ್ತಕ್ಕಂತಹ ಇವೆರಡರ ಕುರಿತಾಗಿರ್ತಕ್ಕಂಥ ವಿಚಾರವನ್ನು ಹೇಳಿರುವಂಥ ಕಾರ್ಲ್ ಮಾರ್ಕ್ಸನ ಸಿದ್ಧಾಂತ ಏನಿದೆಯಲ್ಲ, ಆ ಕಾರ್ಲ್ ಮಾರ್ಕ್ಸನ ಸಿದ್ಧಾಂತವನ್ನು ಜಾರಿಗೊಳಿಸಿರ್ತಕ್ಕಂಥ ವ್ಯಕ್ತಿ ಲೆನಿನ್. ಅದ್ರ ಜೊತೆ ಫೆಡ್ರಿಕ್ ಮತ್ತು ಎಂಗೆಲ್ಸರ ತತ್ವಗಳನ್ನು ಜಾರಿ ಮಾಡಿರ್ತಕ್ಕಂಥ ವ್ಯಕ್ತಿ, ಕಾರ್ಲ್ ಮಾರ್ಕ್ಸನ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಕಾರ್ಲ್ ಮಾರ್ಕ್ಸನ ತತ್ವಗಳಲ್ಲಿರ್ತಕ್ಕಂಥ ಉದಾತ್ತ ಭಾವನೆಯನ್ನು ಜನರಲ್ಲಿ ಬಿಂಬಿಸ್ತಕ್ಕಂಥ ಅಥವಾ ಬಿತ್ತಕ್ಕಂಥ ವ್ಯಕ್ತಿ, ಅಥವಾ ತಾನು ಮಾಡಿರ್ತಕ್ಕಂಥ ಆಡಳಿತ ಸಮಾಜವಾದದ ನೆಲಗಟ್ಟಿನ ಮೇಲೇನೆ ಇರಬೇಕು ಅಂತೇಳಿ ಕನಸು ಕೊಂಡಿರ್ತಕ್ಕಂಥ ವ್ಯಕ್ತಿ ಲೆನಿನ್ ಅಂತ ಕರ್ಕೊಂತೀವಿ. ಅವನ ಪೂರ್ಣ ಹೆಸರು ನಿಕೋಲಾಯ್ ಲೆನಿನ್ ಅವನ ಪೂರ್ಣ ಹೆಸರು. ಈ ಲೆನಿನ್ ಅನ್ನ ಏನಪ್ಪಾ ಅಂತಂದ್ರೆ ರಷ್ಯಾ ಕ್ರಾಂತಿಯ ಮಹಾನ್ ನಾಯಕ ಅಂತ ಕರೀತಾರೆ. ಲೆನಿನ್ ಅನ್ನ ರಷ್ಯಾ ಕ್ರಾಂತಿಯ ಮಹಾನ್ ನಾಯಕ ಅಂತ ಕರೀತಾರೆ. ಈತ ಓಲ್ಗಾ ಅನ್ನುವಂಥ ನದಿ ತೀರದಲ್ಲಿ ಓಲ್ಗಾ ನದಿ ತೀರದಲ್ಲಿ ಸಿಂಬಿರಿಸ್ಕ್ ಅನ್ನುವಂಥ ಪ್ರದೇಶದೊಳಗೆ ಹುಟ್ಟುತ್ತಾನೆ. ಓಲ್ಗಾ ನದಿ ತೀರದಲ್ಲಿರ್ತಕ್ಕಂಥ ಸಿಂಬಿರಿಸ್ಕ್ ಅನ್ನುವಂಥ ಊರಿನಲ್ಲಿ ಉಲ್ಲೆನೋವಾ ಅನ್ನುವಂಥ ಕುಟುಂಬದೊಳಗೆ ಉಲ್ಲೆನೋವಾ ಅನ್ನುವಂಥ ಒಂದು ಮನೆತನದೊಳಗೆ ಅಥವಾ ಮನೆಯೊಳಗೆ ಕುಟುಂಬದೊಳಗೆ 1880 ಅಂದರೆ 1880 ಏಪ್ರಿಲ್ 22 ಹುಡ್ತಾನೆ. 1870 ಏಪ್ರಿಲ್ 22 ಓಲ್ಗಾ ನದಿ ತೀರದಲ್ಲಿರ್ತಕ್ಕಂಥ ಸಿಂಬಿರಿಸ್ಕ್ ಅನ್ನುವಂಥ ಊರದೊಳಗೆ ಉಲ್ಲೆನೋವಾ ಅನ್ನುವಂಥ ಒಂದು ಕುಟುಂಬ ಅಥವಾ ಮನೆತನದೊಳಗೆ ಲೆನಿನ್ ಅಂತಂದ್ರೆ ಹುಡ್ತಾನೆ. ಲೆನಿನ್ ಅನ್ನೋದು ಅವನ ಹೆಸರಲ್ಲ. ಅವನದು ಹೆಸರು ನಿಕೋಲಾಯ್.
ಅವನ ಹೆಸರಿರೋದು ನಿಕೋಲಾಯ್. ಬಟ್ ಕ್ರಾಂತಿ ಸಂದರ್ಭದಲ್ಲಿ ಬಹಳಷ್ಟು ಜನ ಗುಪ್ತ ನಾಮಗಳನ್ನ ಇಟ್ಟುಕೊಳ್ತಾ ಇದ್ರು, ಬೇರೆ ಬೇರೆ ಹೆಸರಿನಿಂದ ಕರಿತಾ ಇದ್ರು. ಹಾಗೆ ನಿಕೋಲಾಯನನ್ನ ಕ್ರಾಂತಿಯ ಸಂದರ್ಭದಲ್ಲಿ ಲನಿನ್ ಅಂತ ಕರ್ಕೊಂಡ್ರು. ಆ ಹೋರಾಟ ಸಮಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಹೆಸರು ಅಂತ ಕರಿತೇವೆ. ಭಾಳ ಜನರಿಗೆ ಸಾಹಿತ್ಯ ಬರೋದ್ರೊಳಗೆ ಕಾವ್ಯನಾಮ ಅಂತ ಇಟ್ಕೊಂಡಿರ್ತಾರೆ, ಗುಪ್ತನಾಮ ಅಂತ ಇಟ್ಕೊಂಡಿರ್ತಾರೆ, ಏನೋ ಬರೆದು ಯಾರ್ದೋ ಕೆಳಗೊಂದು ಬೇರೆ ಹೆಸರನ್ನ ಹಾಕಿರ್ತಾರೆ. ಹಾಗೆ ಕ್ರಾಂತಿ ಸಂದರ್ಭದೊಳಗೆ ಅವನನ್ನ ಲನಿನ್ ಅಂತೇಳಿ ಕರೆದ್ರು. ಅದು ಅವನ ಗುಪ್ತನಾಮ ಇಟ್ಕೊಂಡಿರ್ತಕ್ಕಂಥದ್ದು ಅಂತೇಳಿ. ಇವನ ತಂದೆ ಇಲ್ಲೆ ನಿಕೋಲಾಯ್, ಅವನ ತಂದೆ ಇಲ್ಲೆ ನಿಕೋಲಾಯ್ ವಿಟ್ ಉಲ್ಲೆನೋವಾ. ಇಲ್ಲೆ ನಿಕೋಲಾಯ್ ವಿಟ್ ಉಲ್ಲೆನೋವಾ ಅನ್ನುವಂಥವ ಇವನ ತಂದೆ. ಈತ ಶಾಲೆಯ ತಪಾಸಣಾಧಿಕಾರಿ, ವೀಕ್ಷಣಾಧಿಕಾರಿ ಅಂತ ಕರೀತಾರೆ. ಶಾಲೆಯನ್ನ ಪರಿಶೀಲನೆ ಮಾಡ್ತಕ್ಕಂಥ, ನಾವು ಹೆಂಗೆ DD5 ಅಂತ ಕರಿತೀವೋ, BO ಅಂತ ಕರಿತೀವೋ, ಹಾಗೆ ಶಾಲೆಯನ್ನ ತಪಾಸಣೆ ಮಾಡ್ತಕ್ಕಂಥ ಅಧಿಕಾರಿ ಆಗಿದ್ದ. ಇವನ ತಾಯಿ ಮೇರಿ ಅಲೆಕ್ಸಾಂಡ್ರೋವ್. ಏನಪ್ಪ ಅಂದ್ರೆ ಸುಸಂಸ್ಕೃತ ಮಹಿಳೆ ಮನೆಯೊಳಗನೆ ಇದ್ಲು. ತಂದೆ ಶಿಕ್ಷಿತ ಆಗಿದ್ದ, ಶಾಲೆಯ ತಪಾಸಣಾಧಿಕಾರಿ ಆಗಿದ್ದ. ಒಳ್ಳೆಯ ಸಂಸ್ಕೃತಿಯ ಮನೆಯಲ್ಲಿ ಬೆಳೆದಿರ್ತಕ್ಕಂಥ, ಸುಸಂಸ್ಕೃತ ಮನೆತನದಲ್ಲಿ ಬರೆದಿರ್ತಕ್ಕಂಥ ನಿಕೋಲಾಯ್ ಏನಪ್ಪ ಅಂತಂದ್ರೆ ಹೆಚ್ಚಾಗಿ ಕ್ರೀಡೆದೊಳಗೆ ಆಸಕ್ತಿ ಇತ್ತು, ಓದಿನೊಳಗೆ ಭಾಳ ಕಡಿಮೆ. ಕ್ರೀಡೆ ಅಂತಂದ್ರೆ ಎಂಥ ಕ್ರೀಡೆ ಅಂದ್ರೆ ಗುಡ್ಡುಗಾಡುಗಳಲ್ಲಿ ಏನಪ್ಪ ಅಂತಂದ್ರೆ ಸಂಚರಿಸುವಂಥ ಕ್ರೀಡೆ, ಗುಡ್ಡುಗಾಡುಗಳಲ್ಲಿ ಸಂಚರಿಸ್ತಕ್ಕಂಥ ಕ್ರೀಡೆ. ಭಾಳ ಜಲಗ್ ನೋಡ್ರಿ ನೀವು, ಸಿಟಿ ಒಳಗಿನ ಮಕ್ಕಳನ್ನ ಹಳ್ಳಿಯಾಗ ಬಿಟ್ರೆ ಸಾಕಾಗ್ತೈತಿ. ಒಂದು ವಾರ ಆದ್ಮೇಲೆ ಅವ್ರು ಏನಾಗ್ಬಿಡ್ತಾರೆ ಅಂತಂದ್ರೆ ಅಲ್ಲಿ ಹಳ್ಳಿ ವಾತಾವರಣಕ್ಕೆ ಹೊಂದ್ಕೊಂಡು ಬಿಡ್ತಾರೆ. ಹಳ್ಳ್ಯಾನವ್ರಿಗಿಂತ ಹೆಚ್ಚು ಅವರೇ ಏನಪ್ಪ ಅಂದ್ರೆ ಓಡಾಡಕ್ಕೆ ಚಾಲು ಮಾಡ್ಬಿಡ್ತಾರೆ. ಅವರೇ ಹೊಲಕ್ಕೆ, ಅಲ್ಲಿ ಇಲ್ಲಿ ಕಾಡುಗಳಿಗೆ, ಅರಣ್ಯಕ್ಕೆ, ಜಾಲಿಯಾಗ, ಗುಡ್ಡುಗಾಡದೊಳಗೆ ಅಡ್ಡಾಡಕ್ಕೆ ಚಾಲು ಮಾಡಿಬಿಡ್ತಾರೆ. ಹಂಗೆ ಲನಿನ್ಗೆ ಭಾಳ ಆಸಕ್ತಿ ಇರೋದು ಕ್ರೀಡೆ ಒಳಗೆ. ಕ್ರೀಡೆ ಅಂತಂದ್ರೆ ನೀವು ಅನ್ಕೊಂಡಂಗೆ ಬರೀ ಕ್ರಿಕೆಟ್, ಫುಟ್ಬಾಲ್ ಅವು ಅಷ್ಟೇ ಕ್ರೀಡೆಗಳಲ್ಲ. ಕ್ರೀಡೆಗಳಂತಂದ್ರೆ ನಡೆಯೋದು ಕ್ರೀಡೆ ಅಂತ, ಗುಡ್ಡುಗಾಡುಗಳನ್ನು ಹತ್ತೋದು, ವನಗಳಿಗೆ ಅರಣ್ಯದಾಗ ಹೋಗೋದು, ಇವೆಲ್ಲ ಕ್ರೀಡೆನೇ. ನೀರೊಳಗೆ ಏನಪ್ಪ ಅಂದ್ರೆ ಈಜಾಡೋದು ಒಂದು ಕ್ರೀಡೆನೇ. ಹಂಗೇನಪ್ಪ ಅಂದ್ರೆ ಇವನಿಗೆ ಗುಡ್ಡುಗಾಡು ಅಡ್ಡಾಡೋದಂದ್ರೆ ಭಾಳ ಆಸಕ್ತಿ ಅಂತ. ಏನು ಸಿಗ್ತೈತಿ ಗುಡ್ಡುಗಾಡು ಅಡ್ಡಾಡಿದ್ರೆ? ಏನು ಸಿಗ್ತದೆ ಅಂತ? ಗುಡ್ಡ ಅಡ್ಡಾಡ್ಕೊಂತ ಹೋದ್ರೆ ಏನು ಸಿಗ್ತದೆ? ಇಲ್ಲಿ ನಮ್ಮಲ್ಲಿ ಸುತ್ತಮುತ್ತ ಗುಡ್ಡಗಳಿಲ್ಲ. ಗುಡ್ಡಗಳಿಲ್ಲದೆ ಇರೋದ್ರಿಂದ ನಾವು ಹೋಗೋದಿಲ್ಲ. ಬಹುತೇಕ ಈ ಇಳಕಲ್ದಿಂದ ಸ್ಟಾರ್ಟ್ ಆಯ್ತು ಅಂದ್ರೆ, ಹುನಗುಂದ ಇಳಕಲ್ದಿಂದ ಸ್ಟಾರ್ಟ್ ಆದ್ರೆ ಒಂದಿಷ್ಟು ಅದಾವ. ನಮ್ಮ ಜಮಖಂಡಿ ಭಾಗಕ್ಕೆ ಹೋದ್ರೆ ಒಂದಿಷ್ಟು ಅದಾವ. ಹಿಂದಿ ಭಾಗಕ್ಕೆ 1-2-3 ಬಿಟ್ರೆ ಮತ್ತೇನಿಲ್ಲ. ಹಿಂದಿ ಭಾಗದಾಗ ಹಂಗೇನಿಲ್ಲ. ಅಂದ್ರೆ ಈ ಗುಡ್ಡಗಳನ್ನ ಹತ್ತೋದ್ರಿಂದ ಏನಪ್ಪಾ ಅಂದ್ರೆ ಆ ಪರಿಸರದ ಸೌಂದರ್ಯ ಏನಪ್ಪಾ ಅಂದ್ರೆ ಅರಿವಾಗ್ತದೆ. ಮತ್ತೆ ಗುಡ್ಡ ಅಡ್ಡಾಡೋರು, ಗುಡ್ಡಗಾಡುಗಳನ್ನ ತಿರುಗಾಡೋರು ದೈಹಿಕವಾಗಿ ಬಹಳ ಸಬಲರಿರ್ತಾರೆ, ಮಾನಸಿಕವಾಗಿನೂ ಅಷ್ಟೇ ಸಬಲರಿರ್ತಾರೆ. ಯಾಕಂದ್ರೆ ಯಾರು ಪ್ರಕೃತಿಯ ಮಡಲಿಗೆ ಹೋಗ್ತಾರಲ್ಲ, ಪ್ರಕೃತಿಯ ಮಡಲಿನೊಳಗ ಅವರು ಬಹಳ ದಷ್ಟಪುಷ್ಟ ಆಗಿರ್ತಾರ ಅನ್ನುವಂಥ ಒಂದು ವ್ಯಾಖ್ಯಾ ಅದ. ಅದಕ್ಕೆ ಅವಂಗ ಈ ಗುಡ್ಡಗಾಡು ಅಡ್ಡಾಡೋದು ಅಂದ್ರೆ, ಗುಡ್ಡಗಾಡು ಸುತ್ತಾಡೋದು ಅಂದ್ರೆ ಬಹಳ ಪ್ರೀತಿ. ಅದ್ರ ಜೊತೆ ಈಜಾಡ್ಬೇಕು ಅಂತಂದ್ರೆ ಬಹಳ ಇಷ್ಟ ಅವಂಗ. ಒಂದು ನದಿ ಒಳಗೆ, ನೀರಿನೊಳಗೆ ಈಜಾಡೋದು ಅಂದ್ರೆ ಭಾಳ ಇಷ್ಟ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಅವನಿಗೆ ಸ್ಕೆಟ್ಟಿಂಗ್ ಆಡೋದಂದ್ರೆ ಭಾಳ ಇಷ್ಟ. ಈ ಮಂಜುಗಡ್ಡೆ ಇರ್ತಾವಲ್ಲ, ಬರ್ಪ್ ಏನಿರ್ತೈತಲ್ಲ, ಅದ್ರೊಳಗೆ ಆಡೋದಂದ್ರೆ ಅವಂಗೆ ಭಾಳ ಇಷ್ಟ. ಈ 3 ಕ್ರೀಡೆಗಳಲ್ಲಿ ಅವಂಗೆ ಭಾಳಷ್ಟು ಆಸಕ್ತಿ ಇರ್ತೈತಿ. ವಿದ್ಯಾರ್ಥಿ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಏನಪ್ಪ ಅಂದ್ರೆ ಲನಿನ್ ಏನಪ್ಪ ಅಂತ ಪ್ರತಿಭಾನ್ವಿತ ಆಗಿರ್ತಕ್ಕಂಥ ವಿದ್ಯಾರ್ಥಿ ಇದ್ದ. ಬಟ್ ಅಷ್ಟು ಭಾಳ ಶಾಣೆ ಇರಲಿಲ್ಲ. ಗೋಲ್ಡ್ ಮೆಡಲ್ ತಗೊಳ್ಳುವಷ್ಟು, ರ್ಯಾಂಕ್ ತಗೊಳ್ಳುವಷ್ಟು ಶಾಣೆ ಇರಲಿಲ್ಲ. ಬಟ್ ನಾರ್ಮಲ್ ಆಗಿ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ತಾನ ಅನ್ನುವಂಥ ಇದಿತ್ತು. ಅವ ಉತ್ತಮ ವಿದ್ಯಾರ್ಥಿ ಆಗಿರೋದ್ರಿಂದ, ಜಾಣ ಆಗಿರೋದ್ರಿಂದ ಪ್ರಥಮ ದರ್ಜೆ ಒಳಗೆ ಅಥವಾ ಪ್ರಥಮ ಯಾವುದು ಫಸ್ಟ್ ಕ್ಲಾಸ್ದೊಳಗೆ ಅವ ಪಾಸ್ ಆಗ್ತಾನೆ. ಇವ ಸಣ್ಣವಿದ್ದಾಗ ಪರ್ಷಿಯನ್ರಲ್ಲಿರ್ತಕ್ಕಂಥ ಲೇರ್ಮನ್ ಕಾಫ್ ಅನ್ನುವಂಥ ಕೃತಿಯನ್ನು ಓದ್ಕೊಂತಾನ. ಲೇರ್ಮನ್ ಕಾಫ್, ಗೋಗಲ್, ತರ್ಗೆಸೆಫ್, ನೇತ್ರಸಾವ, ಟಾಲ್ಸ್ಟಾಯ್ ಎನ್ನುವಂಥ ರೈಟರ್ಸ್ಗಳು, ಬರಹಗಾರರು, ಅವರ ಬರಹಗಳನ್ನು ಓದ್ಕೊಳ್ತಾನ. ಅದು ಅವನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀಳ್ತವ. ಇದಾದ್ಮೇಲೆ ಬಿಲಿನ್ಸ್ಕಿ, ಹರ್ಜಿನ್, ಕೆರ್ನಿಸಿಟ್ಸ್ಕಿ, ಐರ್ಸಾಫ್ ಅನ್ನುವಂಥ ಕ್ರಾಂತಿಕಾರರ ವಿಚಾರಗಳನ್ನು ಓದ್ಕೊಳ್ತಾನೆ. ನಾವು ಯಾವ್ಯಾವ ಬರಹಗಳನ್ನು, ಯಾವ್ಯಾವ ವಿಚಾರಗಳನ್ನು ಓದ್ತೀವೋ, ತಿಳ್ಕೊಂತೀವೋ, ನಮ್ಮ ಭಾವನೆಗಳು, ನಮ್ಮ ಕೃತಿಗಳು ಅದರಂಗ ಹೋಗ್ತಾವ.
ಒಂದಿಷ್ಟು ಅಲ್ಲಿರ್ತಕ್ಕಂಥ ತತ್ವಜ್ಞಾನಿಗಳ ಬರಹನ್ನ ಓದ್ಕೊಂತಾನ, ಒಂದಿಷ್ಟು ಕ್ರಾಂತಿಕಾರಿಗಳ ಬರಹಗಳನ್ನು ಓದ್ತಾನ. ಕ್ರಾಂತಿಕಾರಿಯ ಬರಹಗಳು ಅವನ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಾವ. ಆ ಬರಹಗಳೇ ಮುಂದೆ ಅವನನ್ನು ಕ್ರಾಂತಿಗೆ ಇಳಿಯುವಂಗೆ ಮಾಡ್ತಾವ. ನೀವು ಹೆಂಗೆ ಓದ್ತಿರೋ ಹಂಗಿರ್ತೈತಿ. ನೀವು ಪತ್ತೇದಾರಿ ಕಾದಂಬರಿಗಳನ್ನು ಓದ್ಕೊಂತ ಹೋಗ್ರಿ, ನೀವು ಪತ್ತೇದಾರಿ ವಿಚಾರಗಳನ್ನೇ ಬರ್ತಾವ. ಕ್ರೈಮ್ ನ್ಯೂಸ್ಗಳನ್ನು ನೋಡ್ಕೊಂತ ಹೋಗ್ರಿ, ಕ್ರೈಮ್ ವಿಚಾರಗಳನ್ನ ಬರ್ತಾವ. ನೀವು ಆಧ್ಯಾತ್ಮಿಕ ಓದ್ಕೊಂತ ಹೋಗ್ರಿ, ಆಧ್ಯಾತ್ಮಿಕ ವಿಚಾರಗಳನ್ನೇ ಬರ್ತಾವ. ನೀವು ಸಾಹಿತ್ಯಿಕವಾಗಿ ಓದ್ಕೊಂತ ಹೋಗ್ರಿ, ಸಾಹಿತ್ಯಿಕ ವಿಚಾರಗಳೇ ಬರ್ತಾವ. ನೀವು ಹಾಸ್ಯಭರಿತವಾಗಿರ್ತಕ್ಕಂಥದ್ದು ಹೋದ್ರಿ, ಹಾಸ್ಯದ ವಿಚಾರಗಳೇ ಬರ್ತಾವ. ನೀವು ಐತಿಹಾಸಿಕವಾಗಿ ಏನಾರೇ ಹೋದ್ರಿ, ಐತಿಹಾಸಿಕ ಕಲ್ಪನೆಗಳೇ ಬರ್ತಾವ. ಅದೇ ಆ ಮನುಷ್ಯನನ್ನ ಪರಿವರ್ತನೆ ಮಾಡ್ತಾವ. ಯಾವ ಪ್ರಭಾವಕ್ಕೆ ಒಳಗಾಗಿರ್ತಾರೋ ಆ ಪ್ರಭಾವದಿಂದ ಅವರ ಜೀವನ ಬದಲಾಗ್ತದ ಅಂತ. ಹಂಗೆ ಲೆನಿನ್ ಮೇಲೆ ಪ್ರಭಾವ ಬೀರಿದ್ದು ಆ ಕ್ರಾಂತಿಕಾರಿಗಳ ಬರಹಗಳು, ಕ್ರಾಂತಿಕಾರಿಗಳ ಜೀವನ, ಕ್ರಾಂತಿಕಾರಿಗಳು ಮಾಡಿರ್ತಕ್ಕಂಥ ಕ್ರಾಂತಿಕಾರಿ ಅಂಶಗಳು ಅವನ ಮೇಲೆ ಏನಪ್ಪ ಅಂದ್ರೆ ಸಾಕಷ್ಟು ಪ್ರಭಾವವನ್ನು ಬೀರ್ತವ. ಅವನ ಮನಸ್ಸಿನೊಳಗ ಕ್ರಾಂತಿ ವಿಚಾರಗಳು ಮೊಳಕೆ ಹೊಡ್ಯಾಕ ಪ್ರಾರಂಭ ಆಗ್ತಾವ. ಹೋಗಿ ಬರ್ತೀರಿ? ಇನ್ನೂ ಬಂದಿಲ್ಲ ಅಂತ. ಏನು ಬರ್ತದ ಅಂತ ಕೇಳಿದ್ರಿ? ಬರಂಗಿಲ್ಲತ್ತ? ಯಾಕಂತ ನೋಡೋಣ ತಗೋಡ್ರಿ, ನಾ ಕೇಳ್ಕೊಂಡು ಹೇಳ್ತೀನಿ ಅಂತ ಮಂಡಿ. ಹೌದ್ರಿ, ಆರಾಮ್. ಈ ಲೆನಿನ್ ಏನಪ್ಪ ಅಂತಂದ್ರೆ ಸಾಕಷ್ಟು ಕ್ರಾಂತಿಕಾರಿಗಳ ವಿಚಾರಗಳನ್ನು ಓದ್ಕೊಂಡು ಅವನ ಮನಸ್ಸಿನೊಳಗ ಕ್ರಾಂತಿಕಾರಿಗಳ ಭಾವನೆಗಳು ಬೆಳೆಯಕ್ಕೆ ಪ್ರಾರಂಭ ಆಗ್ತವ. ಅದೇ ತಾನೇ ಕ್ರಾಂತಿಕಾರಿ ವಿಚಾರಗಳು ಲೆನಿನ್ನೊಳಗೆ ಹುಟ್ಕೊಂಡಿರ್ತಾವ. ಅದ ಸಂದರ್ಭದೊಳಗನೆ ಈ ಕೌಟುಂಬಿಕ ಸಮಸ್ಯೆಗಳು ಪ್ರಾರಂಭ ಆಗ್ತವ. ಅವಾಗ ಲೆನಿನ್ನ ತಾಯಿ ಏನಪ್ಪಾ ಅಂದ್ರೆ ಇವನನ್ನ ಕಜನ್ ಅನ್ನುವಂಥ ವಿಶ್ವವಿದ್ಯಾಲಯಕ್ಕೆ ಸೇರಿಸಬೇಕು ಅಂತ ಡಿಸೈಡ್ ಮಾಡ್ತಾಳೆ, ಯೋಚನೆ ಮಾಡ್ತಾಳೆ. ಕಜನ್ ಅನ್ನುವಂಥ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ. ಕಜನ್ ವಿಶ್ವವಿದ್ಯಾಲಯಕ್ಕೆ ಆಗ ಸೇರ್ಪಡೆ ಮಾಡಬೇಕು ಅಂತಂದ್ರೆ ಅಲ್ಲಿ ಸಾಕಷ್ಟು ಖರ್ಚು ಆಗ್ತಿರ್ತೈತಿ. ಅದಕ್ಕೆ ಆಕೆ ತಾಯಿ ಏನು ಮಾಡ್ತಾಳೆ ಅಂತಂದ್ರೆ ತನ್ನ ಊರಿನಲ್ಲಿರ್ತಕ್ಕಂಥದ್ದು ಯಾವುದು ಸಿಂಬಿರಿಸ್ಕ್ ಅನ್ನುವಂಥ ಊರಿನಲ್ಲಿರ್ತಕ್ಕಂಥ ಆಸ್ತಿ ಏನಿತ್ತು ಆ ಸ್ಥಿರ ಆಸ್ತಿಯನ್ನು ಮಾರ್ತಾಳೆ. ಸ್ಥಿರ ಆಸ್ತಿ ಅಂತಂದ್ರೆ ಭೂಮಿ ಅದು ಏನಿತ್ತಲ್ಲ, ಚರ ಅಲ್ಲ, ಸ್ಥಿರ ಆಸ್ತಿಯನ್ನು ಏನಪ್ಪ ಅಂದ್ರೆ ಮಾರಾಟ, ಭೂಮಿನೋ ಮನೇನೋ ಇವೇನಪ್ಪ ಅಂದ್ರೆ ಮಾರಾಟ ಮಾಡ್ತಾಳೆ. ಅದರಿಂದ ಹಣವನ್ನು ಪಡ್ಕೊಂತಾಳೆ. ಅದನ್ನು ತಗೊಂಡು ತನ್ನ ಮಗನ ಕರ್ಕೊಂಡು ಕಜನ್ಕ್ಕೆ ಏನಪ್ಪ ಅಂದ್ರೆ ಪ್ರಯಾಣ ಮಾಡ್ತಾಳೆ. ಕಜನ್ ವಿಶ್ವವಿದ್ಯಾಲಯದಾಗ ಲೆನಿನ್ನನ್ನು ಪ್ರವೇಶ ಕೊಡುತ್ತಾಳೆ. ಲೆನಿನ್ ಕಜನ್ ವಿಶ್ವವಿದ್ಯಾಲಯದೊಳಗೆ ನ್ಯಾಯಶಾಸ್ತ್ರ ವಿಷಯದ ಕುರಿತು ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ನ್ಯಾಯಶಾಸ್ತ್ರ ವಿಷಯ ಕುರಿತು ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ತಾನೇ ಕಜನ್ ವಿಶ್ವವಿದ್ಯಾಲಯಕ್ಕೆ ಸೇರಿರ್ತಾನೆ. ಅಲ್ಲಿ ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಿರ್ತಾನೆ. ಅಂಥ ಸಂದರ್ಭದೊಳಗೆ 1887 ಮಾಸ್ಕೋದಾಗ ಒಂದೇನಪ್ಪ ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಮಾಸ್ಕೋದೊಳಗೆ 1887 ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಈ ಸುದ್ದಿ ಕಜನ್ ಏನಪ್ಪ ಅಂದ್ರೆ ಲೆನಿನ್ಗೆ ಗೊತ್ತಾಗ್ತೈತಿ. ಅದಕ್ಕೆ ಕಜನ್ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರ್ಕೊಂತಾನ. ಅವನ ಮೇಲೆ ಪ್ರಭಾವ ಬೀರಿದ್ರಿಂದ ಅವನು ಏನಪ್ಪ ಅಂದ್ರೆ ಹೋರಾಟಗಳೊಳಗೆ ಧುಮುಕ್ತಾನೆ. ಯಾವಾಗ ಕಜನ್ ವಿಶ್ವವಿದ್ಯಾಲಯದೊಳಗೆ ನ್ಯಾಯಶಾಸ್ತ್ರ ಅಧ್ಯಯನ ಮಾಡುವಂಥ ಸಂದರ್ಭದೊಳಗೆ ಮಾಸ್ಕೋದೊಳಗೆ ಹೋರಾಟ ಆರಂಭ ಆಗ್ತೈತಿ. ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಆರಂಭ ಮಾಡಿರ್ತಾರೋ ಆ ಹೋರಾಟದಲ್ಲಿ ಲೆನಿನ್ ಧುಮುಕ್ತಾನೋ, ಆ ಹೋರಾಟಕ್ಕೆ ಬೆಂಬಲ ಕೊಡೋಕೆ ಪ್ರಾರಂಭ ಮಾಡ್ತಾನೋ, ಆವಾಗ ಭಾಳಷ್ಟು ಜನರಿಗೆ ಗೊತ್ತಾಗ್ತೈತಿ ಇವನ ಮೇಲೆ ಕ್ರಾಂತಿಕಾರಿಗಳ ಪ್ರಭಾವ ಹೆಚ್ಚಾಗ್ಯದ ಅಂತ. ಅವಾಗ ಕಜನ್ ವಿಶ್ವವಿದ್ಯಾಲಯದವರು ಅವನನ್ನು ಕರೆಸಿ ದಸ್ತಗೀರ್ ಮಾಡ್ತಾರೆ, ಅಂದ್ರೆ ವಿಚಾರಣೆ ಮಾಡ್ತಾರೆ. ಯಾರನ್ನ? ಲೆನಿನ್ನನ್ನು ಏನಪ್ಪ ಅಂದ್ರೆ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಏನಪ್ಪ ಅಂತಂದ್ರೆ ಅವನನ್ನ ಆ ಕಜನ್ ವಿಶ್ವವಿದ್ಯಾಲಯದಿಂದ ಹೊರಗೆ ಹಾಕ್ತಾರೆ. ನ್ಯಾಯಶಾಸ್ತ್ರವನ್ನು ಓದೋ ಸಲುವಾಗಿ ಆಸ್ತಿಯನ್ನ ಮಾರಿ ಲೆನಿನ್ನ ತಾಯಿ ಅವನನ್ನು ಕಜನ್ ಕರ್ಕೊಂಡು ಬಂದು ಕಜನ್ ವಿಶ್ವವಿದ್ಯಾಲಯಕ್ಕೆ ಸೇರಿಸಿ ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಕ್ಕೆ ಹಚ್ಚಿದ್ಲೆ. ಬಟ್ ಲೆನಿನ್ಗೆ ಆಗ್ಲೇ ಏನಾಗಿತ್ತಪ್ಪ ಅಂತಂದ್ರೆ ಕ್ರಾಂತಿಕಾರಿಗಳ ವಿಚಾರಗಳನ್ನು ಓದಿ ಓದಿ ಅವನ ಮನಸ್ಸಿನೊಳಗೆ ಕ್ರಾಂತಿಕಾರಿಗಳ ಭಾವನೆಗಳು ಬೆಳ್ಯಾಕ್ ಚಾಲ ಆಗಿಬಿಟ್ಟಿದ್ದು, ಮೊಳಕೆ ಹೊಡೆದಿದ್ದು. ಅದರ ಪರಿಣಾಮ ಕಜನ್ ವಿಶ್ವವಿದ್ಯಾಲಯದೊಳಗೆ ನ್ಯಾಯಶಾಸ್ತ್ರ ಓದುವಂಥ ಸಂದರ್ಭದೊಳಗೆ 1887 ಮಾಸ್ಕೋದಾಗ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಆರಂಭ ಮಾಡಿರ್ತಾರೆ. ಆ ಸುದ್ದಿ ಕಜನ್ ವಿಶ್ವವಿದ್ಯಾಲಯದಲ್ಲಿ ಓದ್ತಕ್ಕಂಥ ಲೆನಿನ್ಗೆ ಗೊತ್ತಾಗ್ತೈತಿ. ಅದಕ್ಕೆ ಅದರ ಪರವಾಗಿ ಹೋರಾಟ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ, ಬೆಂಬಲ ಸೂಚಿಸ್ತಾನೆ. ಆಗ ಕಜನ್ ವಿಶ್ವವಿದ್ಯಾಲಯದವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಲೆನಿನ್ನನ್ನು ದಸ್ತಗೀರ್ ಮಾಡ್ತಾರೆ, ಅವನನ್ನು ಕರೀತಾರೆ, ಅವನನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಲೆನಿನ್ನನ್ನು ಕಜನ್ ವಿಶ್ವವಿದ್ಯಾಲಯದಿಂದ ಹೊರಗೆ ಹಾಕ್ತಾರೆ.
ಕಜನ್ ವಿಶ್ವವಿದ್ಯಾಲಯದಿಂದ ಲನಿನ್ಗೆ ಹೊರಗೆ ಹಾಕಿದ್ಮೇಲೆ ಅವಾಗ ಏನಪ್ಪಾ ಅಂತಂದ್ರೆ ಅವ ಸಂಟ್ ಪೀಟರ್ಸ್ಬರ್ಗ್ ಅನ್ನುವಂಥ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆಗೊಳ್ತಾನೆ. ಸಂಟ್ ಪೀಟರ್ಸ್ಬರ್ಗ್ ಅನ್ನುವಂಥ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಆಗ್ತಾನೆ. ಅಲ್ಲಿ ನ್ಯಾಯಶಾಸ್ತ್ರ ಪರೀಕ್ಷೆಯನ್ನ ಕೂಡ್ತಾನೆ. ನ್ಯಾಯಶಾಸ್ತ್ರ ಪರೀಕ್ಷೆ ಒಳಗೆ ಪಾಸ್ ಆಗ್ತಾನೆ. ನ್ಯಾಯಶಾಸ್ತ್ರ ಪಾಸ್ ಆದ, ಕಾನೂನನ್ನ ಅಧ್ಯಯನ ಮಾಡಿದ, ಅದನ್ನ ಪಾಸಾಗಿ ಕಾನೂನು ಕಡೆ ಹೋಗ್ಬೇಕಾಗಿರ್ತದೆ. ಅಷ್ಟು ಹೊತ್ತಿಗಾಗ್ಲಿ ಲನಿನ್ದೊಳಗೆ ಏನಪ್ಪಾ ಅಂದ್ರೆ ಈ ಕ್ರಾಂತಿ ವಿಚಾರದ ಜೊತೆ ಕಮ್ಯುನಿಸ್ಟ್ ತತ್ವಗಳ ಅವನ ಜೊತೆ ಮೈಗೂಡು ಬಿಟ್ಟಿರ್ತಾವ. ಅದಕ್ಕೆ ಕಮ್ಯುನಿಸ್ಟ್ ತತ್ವಗಳನ್ನ ಪ್ರಚಾರ ಮಾಡೋದ್ರೊಳಗೆ ಅವ ತೊಡಗೊಳ್ತಾನೆ. ನ್ಯಾಯಶಾಸ್ತ್ರ ಪದವಿ ಮುಗಿಸ್ಕೊಂಡು ಏನು ಮಾಡೋದು ಅಂತಂದ್ರೆ ಕಮ್ಯುನಿಸ್ಟ್ ಏನಪ್ಪ ಅಂದ್ರೆ ತತ್ವಗಳನ್ನ ಪ್ರಚಾರ ಮಾಡೋದು ಅಂತ. ನೀವು ನೋಡ್ರಿ ಇತಿಹಾಸದಾಗ ಈಗ ಎಷ್ಟು ಜನ ಕ್ರಾಂತಿಕಾರಿಗಳದಾರಲ್ಲ, ಈಗಲೂ ಏನು ಹೋರಾಟ ಮಾಡ್ತಾರಲ್ಲ ಸಂಘಟನೆದೊಳಗೆ, ಯಾವುದೋ ಸಂಘಟನೆ ತಗೋರಿ, ಅದು ಮುಸ್ಲಿಂ ಸಂಘಟನೆ ಆಗಲಿ, ಹಿಂದೂ ಸಂಘಟನೆಗಳಾಗಲಿ, ಯಾವುದೋ ಸಂಘಟನೆ ತಗೊಳ್ರಿ, ಆ ಸಂಘಟನೆದೊಳಗೆ ಹೋರಾಟ ಮಾಡ್ತಕ್ಕಂಥ ಬಹಳಷ್ಟು ವ್ಯಕ್ತಿಗಳು ಡಾಕ್ಟರ್ಸ್ ಅದಾರ, ಇಂಜಿನಿಯರ್ಸ್ಗಳು ಅದಾರ, ಸ್ನಾತಕೋತ್ತರ ಪದವೀಧರ ಅದಾರ, ಪ್ರಾಧ್ಯಾಪಕರು ಅದಾರ. ತಮ್ಮ ವೃತ್ತಿಗಳನ್ನು ಬಿಟ್ಟು ಹೋರಾಟದೊಳಗೆ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡವ್ರು ಅದಾರ. ನ್ಯಾಯಶಾಸ್ತ್ರ ಪದವಿ ಪಾಸ್ ಆದ ಲನಿನ್ಗೆ ಏನಪ್ಪ ಅಂದ್ರೆ ಈ ಕಮ್ಯುನಿಸ್ಟ್ ಸಿದ್ಧಾಂತಗಳು ಬಹಳಷ್ಟು ಪ್ರಭಾವ ಬೀರಿರ್ತಾವ. ಅದಕ್ಕೆ ಆ ಕಮ್ಯುನಿಸ್ಟ್ ತತ್ವಗಳನ್ನ ಪ್ರಚಾರ ಮಾಡೋದ್ರೊಳಗೆ ಅವ ತೊಡ್ಕೊಳ್ಬಿಡ್ತಾನೆ. ಸಾಕಷ್ಟು ಕಾರ್ಮಿಕ ಮುಖಂಡರನ್ನ ಭೇಟಿ ಆಗ್ತಾನೆ. ಕಾರ್ಮಿಕರಿಗೆ ಕಮ್ಯುನಿಸ್ಟ್ ತತ್ವಗಳನ್ನ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಆ ಸಂದರ್ಭದೊಳಗೆ ಏನಪ್ಪಾ ಅಂದ್ರೆ ಲನಿನ್ ಕಾರ್ಮಿಕರಿಗಾಗಿನೇ, ಕಾರ್ಮಿಕರ ಹಕ್ಕುಗಳಿಗಾಗಿನೇ, ಕಾರ್ಮಿಕರ ಒಳಿತಿಗಾಗಿನೇ ಒಂದಿಷ್ಟು ಅಂಶಗಳನ್ನ ಬರ್ಕೊಳ್ತಾನೆ. ನಾವು ಯಾರ ಕಡೆ ಹೋಗ್ತೀವಿ, ಯಾರ ಬಗ್ಗೆ ಮಾತಾಡ್ಬೇಕಂತೀವಿ, ನಾವು ಅವ್ರಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನ ನಾವು ಹೇಳ್ಬೇಕಲ್ಲ. ನೀವು ನೋಡ್ಕೊಳ್ರಿ, ಯಾವ ಭಾಷಣ ಮಾಡ್ತಿರ್ತಾರಲ್ಲ, ಈಗ ಯಾರಾದ್ರೂ ಒಬ್ರು ಪರವಾಗಿ ಮಾತಾಡ್ತಾರಂತಂದ್ರೆ ಅವ್ರ ಪರವಾಗಿರ್ತಕ್ಕಂಥ ಅಂಶಗಳು ಮೊದಲು ಹೇಳ್ಬೇಕಲ್ಲ. ಕಾರ್ಮಿಕರ ಕುರಿತು ಮಾತಾಡ್ಬೇಕಂತಂಗ ಕಾರ್ಮಿಕರ ಕಲ್ಯಾಣಕ್ಕಾಗಿ ಏನೇನ್ ಮಾಡ್ಬೇಕು, ಕಾರ್ಮಿಕರಿಗೆ ದುಡಿಯುವಂತ ಸಮಯ ನಿಗದಿ ಮಾಡಬೇಕು, ಕಾರ್ಮಿಕರು ಸರಿಯಾಗಿ ವೇತನ ಕೊಡಬೇಕು, ಕಾರ್ಮಿಕರು ಮತ್ತು ಮಾಲೀಕರು ಇಬ್ರು ಒಂದೇ ಇದ್ದಂಗೆ, ಕಾರ್ಖಾನೆಗಳು ಕಾರ್ಮಿಕರದ್ದು ಇದ್ದಂಗೆ, ಕಾರ್ಖಾನೆಗಳಲ್ಲಿ ಕಾರ್ಖಾನೆಯ ಕಾರ್ಮಿಕರದು ಮತ್ತು ಮಾಲೀಕರದು ಸಮಪಾಲು, ಅದರದೆಲ್ಲ ಲಾಭ ಏನೈತಿಲ್ಲ ಅದು ಎಲ್ಲರೂ ಸಣ್ಣಾಗಿ ಹಂಚ್ಕೊಳ್ಬೇಕು. ಇವೆಲ್ಲ ಅಂಶಗಳನ್ನ ಹೇಳ್ತಾರೆ. ಇದನ್ನೆಲ್ಲ ಅಂಶಗಳನ್ನ ಲನಿನ್ ಏನಪ್ಪ ಅಂದ್ರೆ ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನ. ಆ ವಿಚಾರಗಳನ್ನ ಪ್ರಿಂಟ್ ಮಾಡಿಸ್ತಾನ. ಪಾಂಪ್ಲೆಂಟ್ಸ್ಗಳನ್ನ ಮಾಡ್ಕೊಂಡು, ಕರಪತ್ರ ಅಂತ ನಾವು ಕರ್ಕೊಂತೀವಿ, ಕೈಯಾಗಿ ಹಿಡ್ಕೊಂಡು ಕೊಡುವಂತ ಪತ್ರ ಕರಪತ್ರ ಅಂತ. ಆ ಕೈಯಾಗಿ ಇಟ್ಕೊಂಡು ಕೊಡುವಂತ ಕರಪತ್ರಗಳನ್ನ ಏನಪ್ಪಾ ಅಂದ್ರೆ ಪಾಂಪ್ಲೆಂಟ್ಸ್ಗಳನ್ನ ಮಾಡಿ ಅದನ್ನ ಹಂಚತಕ್ಕಂಥ ಕೆಲಸವನ್ನ ಮಾಡ್ತಾನ. ಈ ಕರಪತ್ರಗಳ ಹಂಚೋದ್ರಿಂದ ಒಬ್ಬರ ಕಡೆ ಹೋಗಿ ಅಡ್ವರ್ಟೈಸ್ ಅಂತ ಕೊಡ್ತಾರಲ್ಲ, ಈಗ ಅಡ್ವರ್ಟೈಸ್ಗಳು ಕೊಟ್ಟು ಅಂದ್ರೆ ಅದು ಒಬ್ಬರಿಂದ ಒಬ್ರಿಗೆ ಹೋಗಿ ಆ ಕರಪತ್ರಗಳು ಬಹುತೇಕ ರಾಷ್ಟ್ರದ ತುಂಬೆಲ್ಲ ಹಬ್ತಾವ. ರಾಷ್ಟ್ರದ ತುಂಬೆಲ್ಲ ಸುದ್ದಿ ಹಬ್ತೈತಿ. ಆವಾಗ ಕಾರ್ಲ್ ಮಾರ್ಕ್ಸನ್ ತತ್ವಗಳನ್ನ ಇಟ್ಟುಕೊಂಡು 1915 ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ಒಂದು ಕಾರ್ಮಿಕ ವಿಮೋಚನಾ ಸಂಘರ್ಷ ಸಮಿತಿ ಅಂತ ಆರಂಭ ಮಾಡ್ತಾನೆ. ಕಾರ್ಮಿಕ ವಿಮೋಚನಾ ಸಂಘರ್ಷ ಸಮಿತಿ ಅಂತೇಳಿ ಕಾರ್ಲ್ ಮಾರ್ಕ್ಸನ ತತ್ವಗಳನ್ನ ಇಟ್ಟುಕೊಂಡು 1915 ಒಂದು ಸಂಘಟನೆಯನ್ನ ಲನಿನ್ ಆರಂಭ ಮಾಡ್ತಾನ. ಅದೇ ಮುಂದೆ ಏನಪ್ಪಾ ಅಂತಂದ್ರೆ ಸಮಾಜವಾದಿ ಪಕ್ಷದ ಸ್ಥಾಪನೆಗೆ ಕಾರಣ ಆಗ್ತೈತಿ. ಸಮಾಜವಾದಿ ಪಕ್ಷದ ನಾಯಕ ಅಂತ ಅವ ಆಗ್ತಾನೆ. ಮುಂದೆ ಅದೇ ಸಮಾಜವಾದಿ ಪಕ್ಷ ಮತ್ತೆ ಬದಲಾಗಿ ಕಮ್ಯುನಿಸ್ಟ್ ಪಕ್ಷ ಅಂತ ಆಗ್ತದೆ. ನಂತರದೊಳಗೆ ಅದನ್ನ ಹೇಳ್ಕೊಂಡ. ಹಿಂಗ ಲನಿನ್ ತನ್ನ ಜೀವನವನ್ನ ಬಹಳ ವೈಭವಿತವಾಗಿ ಕಳೆದು ಕ್ರೀಡೆ ಒಳಗೆ ಆಸಕ್ತಿ ಇಟ್ಕೊಂಡು ತನ್ನ ಆಸ್ತಿಯನ್ನ ಚಿರಾಸ್ತಿಯನ್ನ ಮಾಡಿ ಕಜನ್ ವಿಶ್ವವಿದ್ಯಾಲಯದಾಗ ಬಂದು ಕಲಿತು ಸಾಕಷ್ಟು ತತ್ವಜ್ಞಾನಿಗಳ ಕ್ರಾಂತಿಕಾರಿಗಳ ಬರಹಗಳನ್ನ ಓದಿ ಆ ಕ್ರಾಂತಿಕಾರಿ ವಿಚಾರಗಳಿಂದ ಮಾಸ್ಕೋದಲ್ಲಿ ವಿದ್ಯಾರ್ಥಿಗಳ ಹಕ್ಕಿಗಾಗಿ ನಡೆದಿರ್ತಕ್ಕಂಥ ಹೋರಾಟದೊಳಗೆ ಭಾಗವಹಿಸಿ ಕಜನ್ ವಿಶ್ವವಿದ್ಯಾಲಯದಿಂದ ಹೊರಗೆ ಬಂದು ಸಂಟ್ ಪೀಟರ್ಸ್ಬರ್ಗ್ ಅನ್ನುವಂಥ ವಿಶ್ವವಿದ್ಯಾಲಯದ ಕಾನೂನು ಪದವಿಯನ್ನ ಪಾಸ್ ಮಾಡ್ಕೊಂಡು ಆಮೇಲೆ ಕಮ್ಯುನಿಸ್ಟ್ ತತ್ವಗಳನ್ನ ಪ್ರಸಾರ ಮಾಡೋದ್ರೊಳಗೆ ತನ್ನ ಜೀವನವನ್ನ ತೊಡಗಿಸ್ಕೊಳ್ತಾನೆ. ಕಾರ್ಮಿಕರಿಗಾಗಿನೇ ಒಂದಿಷ್ಟು ರೂಪರೇಷೆಗಳನ್ನ ಅಂಶಗಳನ್ನ ಏನಪ್ಪಾ ಅಂದ್ರೆ ಕರಪತ್ರಗಳ ಮೂಲಕ ಪ್ರಿಂಟ್ ಮಾಡಿಸಿ ಅದನ್ನ ಜನರಿಗೆ ಹಂಚ್ತಕ್ಕಂಥ ಕೆಲಸ ಮಾಡ್ತಾನೆ. ಅದು ಬಹುತೇಕ ರಾಷ್ಟ್ರಕ್ಕೆಲ್ಲ ಏನಪ್ಪಾ ಅಂದ್ರೆ ಎಲ್ಲ ಕಡೆ ಹಬ್ತೈತಿ. ಅವಾಗ ಲನಿನ್ 1915 ಕಾರ್ಮಿಕ ವಿಮೋಚನಾ ಸಂಘರ್ಷ ಸಮಿತಿ ಅಂತ ಸ್ಥಾಪನೆ ಮಾಡ್ಕೊಂತಾನ. ಅದು ಮುಂದೆ ಏನಪ್ಪಾ ಅಂದ್ರೆ ಸಮಾಜವಾದಿ ಪ್ರಜಾಪ್ರಭುತ್ವ ಪಕ್ಷ ಅಂತ ಆಗ್ತೈತಿ. ಆ ಸಮಾಜವಾದಿ ಪ್ರಜಾಪ್ರಭುತ್ವ ಪಕ್ಷದ ನಾಯಕ ಆಗಿ ಲನಿನ್ ಕೆಲಸ ಮಾಡಕ್ ಪ್ರಾರಂಭ ಮಾಡ್ತಾನೆ. ಸಮಾಜವಾದಿ ಪ್ರಜಾಪ್ರಭುತ್ವ ಪಕ್ಷದ ನಾಯಕ ಆದ್ಮ್ಯಾಗ ಅಂದ್ರೆ ಕಾರ್ಮಿಕ ವಿಮೋಚನಾ ಸಂಘರ್ಷ ಸಮಿತಿನೇ ಪಕ್ಷ ಆದ್ಮ್ಯಾಗ ಆ ಪಕ್ಷದ ನಾಯಕ ಅಂತ ಗುರುತಿಸ್ಕೊಂಡ್ಮೇಲೆ ಲನಿನ್ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾನ. ಅವನ ನಾವು ಲನಿನನ ಸಾಧನೆ ಅಂತ ಕರಿತೀವಿ.
ಲೆನಿನನ ಸಾಧನೆಗಳು ಏನು ಅಂತ. ಲೆನಿನ್ ಏನಪ್ಪಾ ಅಂದ್ರೆ 4 ವರ್ಷ ಅಂದ್ರೆ 1917ರಿಂದ 21 ತನಕ, 1917ರಿಂದ 21 ತನಕ ಅಧ್ಯಕ್ಷ ಆಗ್ತಾನೆ. 1917ರಿಂದ ಹಿಡ್ಕೊಂಡು 1921ರವರೆಗೆ 4 ವರ್ಷ ರಷ್ಯಾದ ಅಧ್ಯಕ್ಷ ಆಗ್ತಾನೆ. ರಷ್ಯಾದ ಅಧ್ಯಕ್ಷ ಆಗಿ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾನೆ. ಅವನ ಸಾಧನೆಗಳನ್ನ ಗುರುತಿಸುವಾಗ ಅವ ರಷ್ಯಾದ ಅಧ್ಯಕ್ಷ ಆಗಿ ಮತ್ತು ಅಧ್ಯಕ್ಷ ಆಗೋಕ್ಕಿಂತ ಪೂರ್ವದಲ್ಲಿ ನಾವು ಯಾವಾಗ ರಷ್ಯಾ ಕ್ರಾಂತಿ ನೋಡಿದಿವಲ್ಲ, ರಷ್ಯಾ ಕ್ರಾಂತಿ ನೋಡಿದಂಥ ಸಂದರ್ಭದೊಳಗ ಕ್ರಾಂತಿದೊಳಗ ಲೆನಿನನ ಪಾತ್ರ ಏನು ಅಂತ ನಾವು ನೋಡ್ಕೊಂಡಿದ್ವಿ. ತಾತ್ಕಾಲಿಕ ಸರ್ಕಾರ ಆದ್ಮ್ಯಾಗ ತಾತ್ಕಾಲಿಕ ಸರ್ಕಾರ ಪತನ ಆಗೋದ್ರೊಳಗೆ ಲೆನಿನನ ಪಾತ್ರ ಏನು ಅಂತ ನೋಡ್ಕೊಂಡಿದ್ವಿ. ಆ ಎಲ್ಲ ಹೋರಾಟದ ಪ್ರತಿಫಲವಾಗಿ ಲೆನಿನ್ ಏನಪ್ಪಾ ಅಂದ್ರೆ ಒಬ್ಬ ಕ್ರಾಂತಿಕಾರಿ ನಾಯಕ ಅಂತ ಗುರುತಿಸಿಕೊಂಡಿದ್ದು ನೋಡ್ಕೊಂಡಿದ್ವಿ. ಅದೆಲ್ಲದರ ಜೊತೆ ಏನಪ್ಪಾ ಅಂದ್ರೆ ಅವ ಒಂದು ಕಾರ್ಮಿಕ ವಿಮೋಚನಾ ಸಂಘರ್ಷ ಸಮಿತಿ ಅಂತ ಸ್ಥಾಪನೆ ಮಾಡಿ ಅದನ್ನೇ ಸಮಾಜವಾದಿ ಪ್ರಜಾಪ್ರಭುತ್ವ ಪಕ್ಷ ಅಂತ ಸ್ಥಾಪನೆ ಮಾಡಿ ಅದರ ನಾಯಕ ಆಗಿದ್ದು ನೋಡಿದ್ವಿ. ಆ ಸಮಾಜವಾದಿ ಪ್ರಜಾಪ್ರಭುತ್ವ ಪಕ್ಷದ ನಾಯಕ ಆದ್ಮ್ಯಾಗ 1917ರಿಂದ ಹಿಡ್ಕೊಂಡು 1921 ತನಕ 4 ವರ್ಷಗಳ ಕಾಲ ರಷ್ಯಾದ ಅಧ್ಯಕ್ಷ ಆಗ್ತಾನೆ. ಅಧ್ಯಕ್ಷ ಆಗಿ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾನೆ. ಮೊದಲನೇ ಸಾಧನೆ ಏನು ಅಂತಂದ್ರೆ ಅವ ಮಾಡಿದ್ದು ಕಾರ್ಖಾನೆಗಳಲ್ಲಿರ್ತಕ್ಕಂಥ ಕಾರ್ಮಿಕರ ಕೆಲಸದ ಅವಧಿಯನ್ನ ನಿಗದಿ ಮಾಡ್ತಾನೆ. ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಕೆಲಸದ ಅವಧಿಯನ್ನ ನಿಗದಿ ಮಾಡ್ತಾನ ಅಂತ. ಹಾಗಾದ್ರೆ ಲೆನಿನನ ಪೂರ್ವದಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಕೆಲಸದ ಅವಧಿ ಅನಿಯಮಿತವಾಗಿತ್ತು. ಇಷ್ಟು ತಾಸು ಕೆಲಸ ಮಾಡ್ಬೇಕಂತ ಯಾವ ನಿಯಮನೂ ಇರಲಿಲ್ಲ. ಅದಕ್ಕೆ ಲೆನಿನ ಅಧ್ಯಕ್ಷ ಆದ್ಮೇಲೆ ಏನ್ ಮಾಡ್ತಾನೆ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಕಾರ್ಮಿಕರಿಗೆ ಎಷ್ಟು ಅವರ್ಸ್ ಕೆಲಸ ಮಾಡಬೇಕು, ಎಷ್ಟು ಅವರ್ಸ್ ಕೆಲಸ ಮಾಡಬೇಕು, ಎಷ್ಟು ತಾಸು ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತೇಳಿ ಅದನ್ನು ನಿಗದಿ ಮಾಡ್ತಾನೆ. 8 ಗಂಟೆಗಳ ಕಾಲ ಒಬ್ಬ ಕಾರ್ಮಿಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕು ಅಂತ. ಇವತ್ತಿಗೆ ಜಗತ್ತಿನೆಲ್ಲ ಕಡೆ ಏನಪ್ಪಾ ಅಂತಂದ್ರೆ ಕಾರ್ಮಿಕರಿಗೆ ಯಾವುದೇ ಕ್ಷೇತ್ರದಾಗ್ಲಿ, ಬರೀ ಕಾರ್ಖಾನೆ ಅಂತ ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದೊಳಗೆ ಕೆಲಸ ಮಾಡುವಂತ ಒಬ್ಬ ಕಾರ್ಮಿಕನಿಗೆ ಸಮಯ ಎಷ್ಟು ಅಂತಂದ್ರೆ ಒಂದು ದಿನದಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ. ಬಹುಶಃ ಲೆನಿನ್ನಲ್ಲಿರ್ತಕ್ಕಂಥ ನಿಯಮ ಅದು 8 ಗಂಟೆ ಅಂತ ನಿಗದಿ ಮಾಡ್ತಾನೆ. ಈ ಉಳುವವನಿಗೆ ಭೂಮಿಯನ್ನ ನೀಡುವಂತ ಅಂಶವನ್ನ ಜಾರಿಗೆ ತರ್ತಾನೆ. ಉಳುವವನೇ ಭೂಮಿಯ ಒಡೆಯ ಅಂತ. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಜಮೀನ್ದಾರರು ಅಂತಿದ್ರು, ಗೇಣಿದಾರರು ಅಂತಿದ್ರು. ಆ ಗೇಣಿದಾರರ ಕೆಳಗೆ ರಷ್ಯಾದ ಭೂಮಿ ಇತ್ತು. ಉಳುಮೆ ಮಾಡೋದು, ಉತ್ತೋದು, ಬಿತ್ತೋ ಕೆಲಸವನ್ನ ಕೃಷಿಕರು ಮಾಡ್ತಾ ಇದ್ರು, ರೈತರು ಮಾಡ್ತಾ ಇದ್ರು. ಲಾಭ ಎಲ್ಲ ಆ ಗೇಣಿದಾರರಿಗೆ ಅಥವಾ ಜಮೀನ್ದಾರರಿಗೆ ಹೋಗ್ತಾ ಇತ್ತು. ಆಗ ಲೆನಿನ್ ಏನ್ ಮಾಡ್ತಾನ, ಕಷ್ಟಪಟ್ಟು ಭೂಮಿಯಾಗ ದುಡೋರು ಯಾರು, ಕೃಷಿಕರು. ಅದಕ್ಕಾಗಿ ಆ ಕೃಷಿಕರಿಗೆ, ಕೃಷಿ ಮಾಡ್ತಕ್ಕಂಥವ್ರಿಗೆ, ರೈತರಿಗೆ ಅಥವಾ ಉಳುಮೆ ಮಾಡ್ತಕ್ಕಂಥವ್ರಿಗೆ ಭೂಮಿಯನ್ನ ನೀಡಬೇಕು ಅನ್ನುವಂಥ ಯೋಜನೆಯನ್ನ ತಗೊಂಡ್ ಬರ್ತಾನೆ. ಅದು ಲೆನಿನ್ನ ದೊಡ್ಡದಾಗಿರ್ತಕ್ಕಂಥ ಸಾಧನೆ. ಇದ್ರ ಜೊತೆ ಲೆನಿನ್ ಇನ್ನೊಂದು ದೊಡ್ಡ ಸಾಧನೆ ಏನು ಅಂತಂದ್ರೆ ಬಂಡವಾಳಗಾರರಿಗೆ ಮತ್ತು ಜಮೀನ್ದಾರರಿಗೆ ಹೊಸ ಸರ್ಕಾರದಲ್ಲಿ ಯಾವುದೇ ರೀತಿ ಸ್ಥಾನವನ್ನ ನೀಡದಂಗ ಇರ್ತಾನೆ. ಮೊದಲ ಯಾರ್ದೇ ಸರ್ಕಾರ ಬರಲಿ ಅಧಿಕಾರ ಯಾರ್ದು ಇರ್ತಿತ್ತು ಅಂದ್ರೆ ಅಲ್ಲಿ ಬಂಡವಾಳಶಾಹಿಗಳಿಗೆ ಮತ್ತು ಜಮೀನ್ದಾರರಿಗೆ ಅಧಿಕಾರ ಇರ್ತಿತ್ತು, ಒಂದು ಪೋಸ್ಟ್ ಅವ್ರಿಗೆ ಇರ್ತಿತ್ತು. ಬಟ್ ಲೆನಿನ್ ಏನ್ ಮಾಡ್ತಾನಂತಂದ್ರೆ ತನ್ನ ಸರ್ಕಾರದೊಳಗ ಬಂಡವಾಳಗಾರರಿಗೆ ಮತ್ತು ಜಮೀನ್ದಾರರಿಗೆ ಯಾವುದೇ ಹುದ್ದೆಯನ್ನ ನೀಡಲಿಲ್ಲ. ಇದು ಅವನದು ಏನಪ್ಪಾ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಸಾಧನೆ. ಲೆನಿನ್ ಅಧಿಕಾರಕ್ಕೆ ಬಂದ ಮೇಲೆ ರಷ್ಯಾದ ಅಧ್ಯಕ್ಷ ಆದ್ಮೇಲೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಗಳನ್ನ ನೀಡ್ತಾನ. ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಸರಿ ಸಮಾನವಾಗಿರ್ತಕ್ಕಂಥ ಸ್ಥಾನ ಅಂತ. ಸಮಾನ ದುಡಿಮೆಗೆ ಸಮಾನ ವೇತನ ಅಂತ ನಾವು ಕರಿತೀವಿ. ಸಮಾನ ದುಡಿಮೆಗೆ ಸಮಾನ ವೇತನ. ಇವತ್ತಿಗೂ ನೋಡ್ಕೊಂತೀವಿ ನಾವು. ಕೆಲವೊಂದು ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ, ಕೆಲವೊಂದು ಸರ್ಕಾರಿ ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ವೇತನದ ತಾರತಮ್ಯವನ್ನ ಮತ್ತು ಉದ್ಯೋಗದ ಅವಧಿ ಏನೈತಲ್ಲ, ಕೆಲಸ ಮಾಡುವಂತ ಅವಧಿಯ ತಾರತಮ್ಯವನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ನೋಡಿ, ಸರ್ಕಾರಿ ಇಲಾಖೆಗಳನ್ನ ಬಿಟ್ರೆ, ಟೀಚರ್ಸು, ಬ್ಯಾಂಕ್ನ್ಯಾಗು, ಅವು ಕಾರ್ಖಾನೆಗಳು ಬಿಟ್ರೆ ಅಂತಂದ್ರೆ ಉಳಿದ ಕಡೆ ನೋಡ್ರಿ ನಾವು ಹೆಣ್ಮಕ್ಳು ಏನಪ್ಪಾ ಅಂದ್ರೆ ಬೆಳಗ್ಗೆ ಜಲ್ದಿ ಎದ್ದು ಕಸ ಹೊಡಕ, ಕಸ ತೆಗ್ಯಾಕ ಹೋಗ್ಬೇಕು. ಅವ್ರಿಗೆ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಹೋದಾದ್ಮ್ಯಾಗ ಸಾಯಂಕಾಲ ತನಕ ಮಾಡಬೇಕು. ಅವ್ರು ಕಸ ತೆಗೆದಿದ್ದನ್ನ ಗೊಳೆ ಮಾಡಿದ್ದು ಒಗ್ಯಾಕ ಗಂಡ್ಮಕ್ಳು ಇರ್ತಾರೆ. ಆ ಗಂಡ್ಮಕ್ಳಿಗೆ ಬರೇ ಗೊಳೆ ಮಾಡಿ ಒಗೆಯೋದ ಕೆಲಸಕ್ಕೆ ಗಂಡ್ಮಕ್ಳಿಗೆ ಹೆಚ್ಚಿನ ಪಗಾರ, ಹೆಣ್ಮಕ್ಳಿಗೆ ದಿನ ಪೂರ್ತಿ ಇದ್ರು ಕಡಿಮೆ ಪಗಾರ.
ಅದಕ್ಕೆ ಹೆಣ್ಣಾಳ ಪಗಾರ ಕೊಡ್ತಾರೆ, ಹೆಣ್ಣಾಳ ಪಗಾರ ಕೊಡ್ತಾರಂತೆ. ಹೆಣ್ಣಾಳ ಗಂಡ್ಮಕ್ಳಿಗೆ ಹೆಣ್ಣಾಳ ಪಗಾರ ಕೊಡ್ತಾರಂತೆ. ಸಣ್ಣವರಿದ್ರು ಹುಡುಗರು ಇದ್ರು ಕೆಲ್ಸಕ್ಕೆ ಹೊಂಟ್ರಂದ್ರೆ ಹೆಣ್ಣಾಳ ಪಗಾರ ಕೊಡ್ತೀವಿ ನೋಡಿ ಬರ್ತೇನೆ ಅಂದ್ರೆ, ಹೆಣ್ಮಕ್ಳಿಗೆ ಪಗಾರ ಕಡಿಮೆ ಇರ್ತೈತಿ, ಅಷ್ಟೇ ಕೊಡ್ತೀವಿ ಅಂತೇಳಿ. ಅದಕ್ಕೆ ಪುರುಷರು ಮತ್ತು ಮಹಿಳೆಯರು ಸಮಾನರು ಅನ್ನುವಂಥ ಸಮಾನವಾದ ಸ್ಥಾನಮಾನವನ್ನು ಲೆನಿನ್ ಏನಪ್ಪ ಅಂದ್ರೆ ನೀಡ್ತಾನೆ. ಇದರ ಜೊತೆ ಲೆನಿನ್ ದೊಡ್ಡ ಸಾಧನೆ ಏನು ಅಂತಂದ್ರೆ ಬ್ಯಾಂಕ್ಗಳನ್ನ, ಶಾಲೆಗಳನ್ನ ಮತ್ತು ಕೈಗಾರಿಕೆಗಳನ್ನ ರಾಷ್ಟ್ರೀಕರಣಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಶಾಲೆಗಳು ಎಲ್ಲ ಸರ್ಕಾರದಾಗಬೇಕು, ಬ್ಯಾಂಕ್ಗಳೆಲ್ಲ ಸರ್ಕಾರದಾಗಬೇಕು, ಕಾರ್ಖಾನೆಗಳೇನದಾವಲ್ಲ ಕೈಗಾರಿಕೋದ್ಯಮಗಳು ಅವೆಲ್ಲ ಸರ್ಕಾರದಾಗಬೇಕು, ರಾಷ್ಟ್ರಕ್ಕದಾಗಬೇಕು. ರಾಷ್ಟ್ರದ್ದಾದ್ರೆ ಏನಾಗ್ತದೆ, ಅಭಿವೃದ್ಧಿ ಹೆಚ್ಚಾಗ್ತದ ಅಂತ ಯೋಚನೆ ಮಾಡ್ರಿ ನೀವು. ಎಲ್ಲ ಕನ್ನಡ ಶಾಲೆಗಳು ಸರ್ಕಾರದ್ದದಾವ. ಇಡೀ ಕರ್ನಾಟಕದಲ್ಲಿರುವಂಥ, ನಾನು ಸುಮ್ಮನೆ ಎಕ್ಸಾಂಪಲ್ ಕೇಳ್ತೀನಿ, ಇಡೀ ಕರ್ನಾಟಕದಲ್ಲಿರುವಂತಹ ಸರ್ಕಾರಿ ಶಾಲೆಗಳ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಂದ ಬರುವಂತಹ ಫೀ ಒಂದು ರಾಜ್ಯದ ಒಂದೇ ಸ್ಕೂಲಿನಲ್ಲಿ ಅಥವಾ ಒಂದೇ ಶಾಲೆಯಲ್ಲಿ ಖಾಸಗಿಯಾಗಿ ಏನು ಕಲಿಸ್ತಾರಲ್ಲ ಆ ಶಾಲೆಯಾಗಿ ಬರುವಂತ ಫೀ ಈಕ್ವಲ್ ಆಗಿಬಿಡ್ತೈತಿ. ಹಂಗಂದ್ರೆ ಸರ್ಕಾರನ ಯಾಕೆ ಅಂತ ಶಾಲೆಗಳನ್ನ, ಅಂತಾರಾಷ್ಟ್ರೀಯ ಶಾಲೆಗಳನ್ನ, CBSE ಶಾಲೆಗಳನ್ನ ಸರ್ಕಾರ ತೆಗಿಬಾರ್ದು? ಯೋಚನೆ ಮಾಡ್ಬೇಕು. ಸರ್ಕಾರ ತೆಗೆದ್ರೆ ಏನಾಗ್ತೈತಿ, ಸರ್ಕಾರಕ್ಕೆ ಲಾಭ ಆಗೋದಿಲ್ಲೇನ? ಸರ್ಕಾರ ಕಡ್ಡಾಯವಾಗಿ ಕನ್ನಡ ಮಾಧ್ಯಮ ಅಂತ ಸರ್ಕಾರ ಹೇಳಿ ಕಡ್ಡಾಯವಾಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಜಾರಿಗೆ ತಂದು, ಮತ್ತು ಶ್ರೀಮಂತರಿಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ, ಬಂಡವಾಳಶಾಹಿಗಳಿಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ನೀಡೋದ್ರಿಂದ ಮತ್ತು ಅವರಿಗೆ ಲಾಭ ಆಗ್ತೈತಲ್ಲ, ಹಂಗಂದ್ರೆ ಸರ್ಕಾರಕ್ಕೆ ಹಾನಿ ಆಗ್ತೈತಲ್ಲ. ಸರ್ಕಾರಕ್ಕೆ ಲಾಭ ಆಗ್ತೈತಿ ಅಂತಂದ್ರೆ ಅಂಥ ಶಾಲೆಗಳನ್ನ ಸರ್ಕಾರ ಯಾಕೆ ತೆಗಿಬಾರ್ದು? ಅಂಥ ಖಾಸಗಿ ಶಾಲೆಗಳನ್ನ ಸರ್ಕಾರ ಯಾಕೆ ಮುಟ್ಟುಗೋಲು ಹಾಕಬಾರ್ದು? ಅವುಗಳನ್ನ ತಗೊಂಡು ರಾಷ್ಟ್ರೀಕರಣ ಮಾಡಿದ್ರೆ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗ್ತೈತಲ್ಲ, ಸುಧಾರಣೆ ಆಗ್ತೈತಲ್ಲ ಅನ್ನೋದು ಲೆನಿನ್ ವಿಚಾರ ಇರ್ತೈತಿ. ಅದಕ್ಕಾಗಿ ಅವನು ಶಾಲೆಗಳನ್ನ ರಾಷ್ಟ್ರೀಕರಣಗಳನ್ನ ಮಾಡ್ಕೊಂತಾನೆ. ಬ್ಯಾಂಕ್ಗಳು ಅಂತದಾವ, ನಿಮಗೆ ಬ್ಯಾಂಕ್ಗಳ ಹಗರಣಗಳು ಗೊತ್ತೇ ಇಲ್ಲ. ಒಂದು ಸಂದರ್ಭದೊಳಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ನಮ್ಮ ಭಾರತದೊಳಗೆ ಸ್ಟಾರ್ಟ್ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಿಂದ. ಅವರಿಂದ ಏನು ರಿಸರ್ವ್ ಬ್ಯಾಂಕ್ ಇಂಡಿಯಾ ಸ್ಟಾರ್ಟ್ ಆಗ್ತದಲ್ಲ, ಅವತ್ತಿನಿಂದ ಹಿಡ್ಕೊಂಡು ಬಹುತೇಕ ಸರ್ಕಾರಿ ಬ್ಯಾಂಕ್ಗಳೇ ಇದ್ದು, ಈಗ ಏನಾಗತ್ತೈತಿ ಅಂದ್ರೆ ಸರ್ಕಾರಿ ಬ್ಯಾಂಕ್ಗಳನ್ನೆಲ್ಲ ತೆಗೆದು ಖಾಸಗೀಕರಣದ ಬ್ಯಾಂಕ್ಗಳಾಗತ್ತವ. ಹಂಗಂದ್ರೆ ಬ್ಯಾಂಕ್ಗಳು ಯಾರ್ಯಾರು ಒಡೆಯರದಾವಲ್ಲ ಅವರೆಲ್ಲರೂ ಶ್ರೀಮಂತರಾಗ್ತಾರೆ. ಅದೇ ಸರ್ಕಾರಿ ಬ್ಯಾಂಕ್ಗಳಾದವು ಅಂದ್ರೆ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಆದವು ಅಂತಂದ್ರೆ ಸರ್ಕಾರಕ್ಕೆ ಲಾಭ ಆಗ್ತೈತಲ್ಲ, ಅದಕ್ಕೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಬೇಕು. ಸಾಕಷ್ಟು ಕೈಗಾರಿಕೆಗಳನ್ನ, ಕೈಗಾರಿಕೆ ಉದ್ಯಮಗಳನ್ನ, ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಕತ್ರು ಖಾಸಗಿಯಾಗಿ. ಯಾಕೆ ಶುಗರ್ ಫ್ಯಾಕ್ಟ್ರಿ ಗೋರ್ಮೆಂಟ್ದಿಂದ ನಡೆಸಬಾರ್ದು? ಯಾಕೆ ಈ ಬಟ್ಟೆ ಫ್ಯಾಕ್ಟ್ರಿಗಳನ್ನ ಗೋರ್ಮೆಂಟ್ದಿಂದ ನಡೆಸಬಾರ್ದು? ಯಾಕೆ ಸಿಮೆಂಟ್ ಕಾರ್ಖಾನೆಗಳನ್ನ ಗೋರ್ಮೆಂಟ್ದಿಂದ ನಡೆಸಬಾರ್ದು? ಯಾಕೆ ಖನಿಜ ಸಂಪತ್ತನ್ನ, ಖನಿಜವನ್ನ ತೆಗೆಯುವಂಥದ್ದು, ಅದನ್ನ ಲೋಹವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕಾರ್ಖಾನೆಗಳು ಸರ್ಕಾರಗಳು ನಡೆಸಬಾರ್ದು? ಅಂದ್ರೆ ಸರ್ಕಾರಗಳೇ ನಡೆಸೋದ್ರಿಂದ ಲಾಭವೆಲ್ಲ ಸರ್ಕಾರಕ್ಕೆ ಆಗ್ತೈತಲ್ಲ, ರಾಷ್ಟ್ರಕ್ಕೆ ಆಗ್ತೈತಲ್ಲ. ಬಟ್ ಅದನ್ನೇ ಲೆನಿನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಂತ ಕೈಗಾರಿಕೆಗಳ, ಕಾರ್ಖಾನೆಗಳನ್ನ ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾನ. ಇದರಿಂದ ಸರ್ಕಾರಕ್ಕೆ ಬಹಳಷ್ಟು ಲಾಭ ಆಗ್ತದೆ. ಕ್ರೈಸ್ತ ಧರ್ಮಕ್ಕಿರ್ತಕ್ಕಂಥ ವಿಶೇಷ ಸ್ಥಾನಮಾನಗಳು ಏನಿದ್ವಲ್ಲ ಅವುಗಳನ್ನ ರದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಕ್ರೈಸ್ತ ಧರ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ವಿಶೇಷ ಯಾಕೆ ಕೊಡ್ಬೇಕಂತ, ಒಂದೇ ಧರ್ಮಕ್ಕೆ ಯಾಕೆ ವಿಶೇಷ ಸ್ಥಾನಮಾನ ಕೊಡಬೇಕು? ಧರ್ಮ ಅಂತಂದಾಗ ಬಹುತೇಕ ಎಲ್ಲರೂ ಸಮಾನರಾಗಿರ್ಬೇಕಲ್ಲ. ಧರ್ಮ ಹೇಳೋದದೇ ಅಲ್ಲ, ಎಲ್ಲರಂತೆ ಕಾಣೋದು ಅಂತ. ಏನಾರೇ ಆಗ್ರಿ ಮತ್ತು ಮನುಷ್ಯರಂಗಿರ್ರಿ ಅಂತ. ಎಲ್ಲರಿಗೂ ವಸುದೈವ ಕುಟುಂಬ ಅಂತ ಹೇಳುವಾಗ, ಎಲ್ಲರೂ ವಸುದೇವನ ಮಕ್ಕಳು ಅನ್ನುವಾಗ ಮತ್ತ್ಯಾಕೆ ಧರ್ಮ ಬೇಕು ಅಂತ, ಮತ್ತ್ಯಾಕೆ ಜಾತಿ ಬೇಕು ಅಂತ, ಮತ್ತ್ಯಾಕೆ ಅವ್ರಿಗೊಂದು ಸಪ್ರೇಟ್ ರಿಸರ್ವೇಷನ್, ಇವ್ರಿಗೊಂದು ಸಪ್ರೇಟ್ ರಿಸರ್ವೇಷನ್, ಅವ್ರಿಗೊಂದಿಷ್ಟು ಸಪ್ರೇಟ್ ಸವಲತ್ತುಗಳು ಯಾಕೆ ಬೇಕು? ಅದಕ್ಕೆ ಕ್ರೈಸ್ತದಲ್ಲಿ ಅಥವಾ ಕ್ರಿಸ್ತ ಮಿಷನರಿಗಳಿಗಿರುವಂಥ ಸವಲತ್ತುಗಳೇನಿದ್ದು ಅವುಗಳನ್ನು ಸಂಪೂರ್ಣವಾಗಿ ರದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಸೋವಿಯತ್ ಸರ್ಕಾರವನ್ನ ಆರಂಭದಲ್ಲಿಯೇ ಉರುಳಿಸಬೇಕು ಅಂತ ಬಂಡವಾಳಗಾರರನ್ನ, ಜಮೀನುಗಾರರನ್ನ ಮತ್ತು ಕೈಗಾರಿಕೆಗಳ ಮಾಲೀಕರನ್ನ ಹಣಿಯುವಂತ ಏನಪ್ಪಾ ಅಂದ್ರೆ ಕೆಲಸವನ್ನ ಮಾಡ್ತಾನೆ. ಇವ್ರ ಸರ್ಕಾರ ಸೋವಿಯತ್ ಸರ್ಕಾರ ಏನೈತಿ, ಲೆನಿನ್ ಸರ್ಕಾರ, ಆ ಸರ್ಕಾರ ನಾಶ ಆಗ್ಬೇಕು ಅಂತೇಳಿ ಜಮೀನ್ದಾರರು, ಕೈಗಾರಿಕಾ ಉದ್ಯಮಿಗಳು ಮತ್ತು ಅಲ್ಲಿರ್ತಕ್ಕಂಥ ಬಂಡವಾಳಶಾಹಿಗಳು ಅವರೆಲ್ಲ ಯೋಚನೆ ಮಾಡ್ತಿರ್ತಾರೆ. ಲೆನಿನ್ ಸರ್ಕಾರ ತೆಗೆದು ಹಾಕಬೇಕು ಅಂಥವ್ರನ್ನ ಹತ್ತಿಕ್ಕುವಂಥ ಕೆಲಸವನ್ನ ಲೆನಿನ್ ಮಾಡ್ತಾನೆ. ಯಾಕಂತಂದ್ರೆ ಕೈಗಾರಿಕೆಗಳ ಮಾಲಕರಿಗೆ
ಒಬ್ಬ ವ್ಯಕ್ತಿ, ನೀವು ಯಾರಾದ್ರೂ ನಿಮ್ಗೊಂದು ಅಧಿಕಾರ ಬಂದ ಮೇಲೆ ಆ ಪ್ರದೇಶದಲ್ಲಿರ್ತಕ್ಕಂಥ ಬಂಡವಾಳಶಾಹಿಗಳದ್ದು ಎಲ್ಲ ಬಂಡವಾಳ ತಗೊಂಡು ಎಲ್ಲರಿಗೂ ಹಂಚಿ ಬಿಡ್ತೀನಿ ಅಂತಂದ್ರೆ ಆ ಬಂಡವಾಳವನ್ನ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಿಮ್ಮನ್ನ ವಿರೋಧ ಮಾಡ್ಬೇಕು ಅಥವಾ ನಿಮ್ಮನ್ನು ಗೌರವಿಸ್ಬೇಕು? ಏನ್ ಮಾಡ್ಬೇಕು? ನಿಮ್ಮ ಕಾರ್ಖಾನೆಗಳು ಇರ್ತಾವ, ನಿಮ್ಮ ಕಾರ್ಖಾನೆಗಳನ್ನ ಯಾರಾದ್ರೂ ಬಂದು ಎಲ್ಲ ಕಾರ್ಖಾನೆಗಳ ಹಕ್ಕುಗಳನ್ನ ಕಿತ್ಕೊಂಡು ಜನಸಾಮಾನ್ಯರಿಗೆಲ್ಲ ಕಾರ್ಖಾನೆ ಹಕ್ಕು ಕೊಟ್ಟು ಬಿಟ್ರೆ ನೀವು ಕಾರ್ಖಾನೆಗಳ ಮಾಲೀಕರು ಆ ವ್ಯಕ್ತಿಯನ್ನ ವಿರೋಧ ಮಾಡ್ತೀರೋ ಏನ ಗೌರವಿಸ್ತೀರೋ? ಏನ್ ಮಾಡ್ತೀರಿ? ನಿಮ್ಮಲ್ಲಿ ಇರ್ತಕ್ಕಂಥ ಭೂಮಿಯನ್ನ ತಗೊಂಡು, ನಿಮ್ಮಲ್ಲಿ ಹೊಲ ಭಾಳ ಐತಿ, ನಿಮ್ಮ ಹೊಲ ತಗೊಂಡು ನಾನು ಕಸ್ಕೊಂಡು, ನಿಮ್ಮ ಹೊಲ ತಗೊಂಡು ಕಸ್ಕೊಂಡು ಇವರೆಲ್ಲರಿಗೂ ಹೊಲವನ್ನ ಕೊಟ್ಬಿಟ್ಟೆ, ಜಮೀನನ್ನ ಕೊಟ್ಬಿಟ್ಟೆ ಅಂದ್ರೆ ನೀವೇನ್ ಮಾಡ್ತೀರಿ? ನನಗೆ ಭಾಳ ಖುಷಿ ಆಗ್ತಿರೋ, ನನ್ನ ಜೊತೆ ಚಂದಾಗಿರ್ತೀರೋ, ನನ್ನನ್ನು ವಿರೋಧ ಮಾಡಕ್ ಪ್ರಾರಂಭ ಮಾಡ್ತಿರೋ? ಹಂಗ ಲೆನಿನ್ ಏನಪ್ಪಾ ಅಂತಂದ್ರೆ ಆ ಬಂಡವಾಳಶಾಹಿಗಳನ್ನ, ಆ ಜಮೀನ್ದಾರರನ್ನ, ಕೈಗಾರಿಕಾ ಉದ್ಯಮವನ್ನು ನಡೆಸ್ತಕ್ಕಂಥ ಮಾಲೀಕರನ್ನ, ಅವರ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡಿ ಅದನ್ನೆಲ್ಲ ಜನರಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿದ. ಹೀಗಾಗಿ ಆ ಮೂರು ವರ್ಗಗಳು ಲೆನಿನ್ನ ಸೋವಿಯತ್ ಸರ್ಕಾರವನ್ನ ತೆಗೆದು ಹಾಕಬೇಕು ಅಂತ ಹೋರಾಟವನ್ನ ಆರಂಭ ಮಾಡಿದ್ರು. ಅವೆಲ್ಲವನ್ನ ಏನಪ್ಪಾ ಅಂತಂದ್ರೆ ಅವೆಲ್ಲವನ್ನ ಎದುರಿಸ್ತಕ್ಕಂಥ ಕೆಲಸವನ್ನ ಲೆನಿನ್ ಮಾಡ್ಕೊಂತಾನೆ. ತನ್ನ ಬೋಲ್ಸ್ವಿಕ್ ಪಕ್ಷವನ್ನ ವಿರೋಧ ಮಾಡ್ತಕ್ಕಂಥ ಕೆಲಸಕ್ಕೆ ಯಾರ್ಯಾರು ತೊಡ್ಕೊಂಡಿದ್ರಲ್ಲ ಅವ್ರನ್ನೆಲ್ಲ ಹತ್ತಿಕ್ಕೋದ್ರ ಸಲುವಾಗಿ ಲೆನಿನ್ ಯಾವ್ದದು ಬೋಲ್ಸ್ವಿಕ್ ಕ್ರಾಂತಿ ಸಂದರ್ಭದೊಳಗ ಒಂದು ಸೈನ್ಯವನ್ನ ಬೆಳೆಸ್ಕೊಂಡಿರ್ತಾನೆ ಲೆನಿನ್. ಯಾವುದು ಈ ತಾತ್ಕಾಲಿಕ ಸರ್ಕಾರವನ್ನ ಕಿತ್ತು ಒಗೆಯೋದ್ರ ಸಂದರ್ಭದೊಳಗೆ ಒಂದು ಸೈನ್ಯವನ್ನ ಬೆಳ್ಕೊಂಡಿರ್ತಾನೆ, ರೆಡ್ ಆರ್ಮಿ ಅಂತೇಳಿ. ಕೆಂಪು ಸೈನ್ಯ ಅಂತೇನಿತ್ತಲ್ಲ ಆ ಕೆಂಪು ಸೈನ್ಯವನ್ನ ಬೆಳೆಸ್ಕೊಂಡಿರ್ತಾರ. ಆ ಕೆಂಪು ಸೈನ್ಯವನ್ನ ಸುಸಜ್ಜಿತವಾಗಿ ಸಂಘಟನೆ ಮಾಡ್ಕೊಂತಾನೆ. ಯಾರು ತನ್ನ ವಿರುದ್ಧವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾರೋ ಅಂಥವ್ರನ್ನ ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾನೆ. ಗುಪ್ತ ಪೊಲೀಸ್ ಪಡೆಯನ್ನ ನಿರ್ಮಾಣ ಮಾಡ್ಕೊಂತಾನೆ. ಗೂಢಚಾರ ವ್ಯವಸ್ಥೆಯೇನಪ್ಪ ಅಂತವ್ರ ಬಲಿಷ್ಠಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ತನ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥವ್ರನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾನೆ. 1918 ಸಂದರ್ಭದೊಳಗ ಲೆನಿನ್ ತನ್ನ ಪಕ್ಷವನ್ನ ಬೋಲ್ಸ್ವಿಕ್ ಅನ್ನುವಂತ ಏನ್ ಪಕ್ಷ ಇತ್ತು ಆ ಬೋಲ್ಸ್ವಿಕ್ ಪಕ್ಷವನ್ನ ಕಮ್ಯುನಿಸ್ಟ್ ಪಕ್ಷವಾಗಿ ಪರಿವರ್ತನೆ ಮಾಡ್ತಾನೆ. ಸಮಾಜವಾದಿ ಪ್ರಜಾಪ್ರಭುತ್ವ ಪಕ್ಷ ಅಂತೇನಿತ್ತು, ಬೋಲ್ಸ್ವಿಕ್ ಪಕ್ಷ ಅಂತೇನಿತ್ತು, ಆ ಬೋಲ್ಸ್ವಿಕ್ ಪಕ್ಷವನ್ನ ಕಮ್ಯುನಿಸ್ಟ್ ಪಕ್ಷ ಅಂತೇಳಿ 1918 ನಿರ್ಮಾಣ ಮಾಡ್ತಾನೆ. ಕಮ್ಯುನಿಸ್ಟ್ ಪಕ್ಷ ನಿರ್ಮಾಣ ಮಾಡಿದ್ಮ್ಯಾಗ ಅವನೊಂದು ನಿಯಮ ಮಾಡ್ಕೊಂಡ್ಬಿಟ್ಟ ಲೆನಿನ್. ಏನಂತಂದ್ರ ರಷ್ಯಾದೊಳಗೆ ಕಮ್ಯುನಿಸ್ಟ್ ಪಕ್ಷ ಒಂದ್ ಬಿಟ್ರೆ ಉಳಿದ ಯಾವ ಪಕ್ಷನೂ ಇರಬಾರ್ದಂತ, ಇರಬಾರ್ದು ಅಂತ. NDA ಸರ್ಕಾರ ಬಂದಾದ್ಮೇಲೆ ಭಾರತದಾಗ ಒಂದು ದೊಡ್ಡ ಕ್ರಾಂತಿ ಹೋರಾಟನೇ ಆರಂಭ ಮಾಡ್ತಾರೆ. ಘೋಷಣೆಗಳನ್ನ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಮುಕ್ತ ಭಾರತ, ಯಾವುದೋ ಮುಕ್ತ ಭಾರತ ಅಂತ ಮಾಡಿದ್ರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಅಂತ. ಅಂದ್ರ NDA ಅನ್ನುವಂತ ಪಕ್ಷ ಬಂದ ಮೇಲೆ, ಬಿಜೆಪಿ ಅನ್ನುವಂತ ಪಕ್ಷ ಬಂದ ಮೇಲೆ ಭಾರತ ದೇಶದೊಳಗೆ ಆ ಒಂದು ಪಕ್ಷ ಬಿಟ್ರೆ ಉಳಿದ ಯಾವ ಪಕ್ಷನೂ ಇರಬಾರ್ದು ಅಂದ್ರೇನೆ ಮುಕ್ತ ಆಗ್ಬೇಕು. ಲೆನಿನ್ ಪ್ಲಾನ್ ಅದು. ಲೆನಿನ್ ಏನ್ ಮಾಡಿದ ಅಂತಂದ್ರೆ ಬೋಲ್ಸ್ವಿಕ್ ಅನ್ನುವಂತ ಪಕ್ಷವನ್ನ ಬದಲಾಯಿಸಿ ಅದಕ್ಕೆ ಕಮ್ಯುನಿಸ್ಟ್ ಪಕ್ಷ ಅಂತ ಸ್ಥಾಪನೆ ಮಾಡಿದ ಮೇಲೆ ರಷ್ಯಾದೊಳಗ ಕಮ್ಯುನಿಸ್ಟ್ ಪಕ್ಷ ಒಂದೇ ಇರಬಾರ್ದು, ಉಳಿದ ಯಾವ ಪಕ್ಷನೂ ಇರಬಾರ್ದು. ಯಾಕಂದ್ರೆ ಅದಕ್ಕಿಂತ ಮೊದಲು ಒಂದು ಮೆನ್ಸ್ವಿಕ್ ಪಕ್ಷ ಅಂತಿತ್ತು. ಮೆನ್ಸ್ವಿಕ್ ಪಕ್ಷ ಇರೋದ್ರಿಂದ ಏನಪ್ಪಾ ಅಂದ್ರೆ ಇವಾಗ ಆರಂಭದಲ್ಲಿ ಅಧಿಕಾರ ಸಿಕ್ಕಿರ್ಲಿಲ್ಲ. ಅದಕ್ಕೆ ಆ ಮೆನ್ಸ್ವಿಕ್ ಪಕ್ಷವನ್ನ ಹತ್ತಿಕ್ಕಿದ್ದ. ಅಂತ ಮತ್ ಪಕ್ಷ ನನಗೆ ಹತ್ತಿಕ್ಕುವಂತ ಪಕ್ಷ ಬರಬಾರ್ದು ಅಂತ ತಿಳ್ಕೊಂಡು ಲೆನಿನ್ ಒಂದು ಯೋಜನೆ ಹಾಕಂತಾನ. ರಷ್ಯಾದೊಳಗೆ ಕಮ್ಯುನಿಸ್ಟ್ ಪಕ್ಷ ಒಂದ್ ಬಿಟ್ರೆ ಉಳಿದ ಯಾವ ಪಕ್ಷಗಳು ಇರಬಾರ್ದು, ಆ ಪಕ್ಷವನ್ನ ಬಹಿಷ್ಕರಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ. ಈ ಯುದ್ಧದಿಂದ ರಷ್ಯಾಕ್ಕೇನ ಆರ್ಥಿಕ ನಷ್ಟ ಆಗಿತ್ತಲ್ಲ, ಆ ನಷ್ಟವನ್ನ ಏನಪ್ಪಾ ಅಂತಂದ್ರೆ ಭರಿಸ್ಬೇಕು, ಆ ನಷ್ಟವನ್ನ ಸರಿದೂಗಿಸ್ಬೇಕು. ಆಹಾರದ ಅಭಾವ ಇತ್ತಲ್ಲ, ಆಹಾರದ ಅಭಾವನ್ನ ಸರಿದೂಗಿಸ್ಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ. ಅನಿವಾರ್ಯ ಆಗ್ತದ ಲೆನಿನ್ಗೆ ಅನಿವಾರ್ಯ ಆಗ್ತದೆ. 1918 ಸಂದರ್ಭದೊಳಗ ಆ ಕಮ್ಯುನಿಸ್ಟ್ ಪಕ್ಷ ಅಂತ ಏನು ಮಾಡ್ಕೊಂಡಿರ್ತಾನಲ್ಲ, ಆ ಕಮ್ಯುನಿಸ್ಟ್ ಪಕ್ಷ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗ ಬಹಳಷ್ಟು ಜನ ಯುದ್ಧವನ್ನ ಮುಂದುವರಿಸ್ರಿ ಅಂತ ಹೇಳ್ತಾರೆ. ಜರ್ಮನಿ ಜೊತೆ ಯುದ್ಧವನ್ನ ಮುಂದುವರಿಸ್ರಿ ಅಂತ. ಯಾಕಂತಂದ್ರೆ ಅಲೆಕ್ಸಾಂಡರ್ ಕರೆನ್ಸ್ಕಿ ಜರ್ಮನಿ ಜೊತೆ ಯುದ್ಧವನ್ನ ಮುಂದುವರಿಸಿರ್ತಾನೆ. ಯುದ್ಧವನ್ನ ಮುಂದುವರಿಸಿದ್ರಿಂದ ಅಧಿಕಾರವನ್ನ ಕಳ್ಕೊಂಡಿರ್ತಾನೆ. ಇಲ್ಲಿ ಸೇವ್ ಅನಿವಾರ್ಯವಾಗಿ ಲೆನಿನ್ಗೆ ಯುದ್ಧವನ್ನ ಮುಂದುವರಿಸ್ರಿ ಅಂತ ಹೇಳ್ಕೊಂತಾರ. ಅದಕ್ಕೆ ಜರ್ಮನಿ ಜೊತೆ ಅನಿವಾರ್ಯವಾಗಿ ಯುದ್ಧವನ್ನ ಮುಂದುವರಿಸ್ತಾನೆ. ಆರಂಭದೊಳಗೆ ಒಂದಿಷ್ಟು ಪ್ರದೇಶವನ್ನ ಗೆದ್ಕೊಳ್ತಾನೆ.
ಆಮೇಲೆ ಕಮ್ಯುನಿಸ್ಟ್ ಪಕ್ಷದಲ್ಲಿರ್ತಕ್ಕಂಥ ಕೆಲವು ನಾಯಕರು ಲೆನಿನ್ಗೆ ಒತ್ತಾಯ ಮಾಡ್ತಾರ, ಯುದ್ಧ ಬೇಡ ಒಪ್ಪಂದ ಮಾಡ್ಕೊಳ್ರಿ ಅಂತ ಒತ್ತಾಯ ಮಾಡಿದ್ರಿಂದ ಲೆನಿನ್ ಜರ್ಮನಿ ಜೊತೆ ಏನಪ್ಪಾ ಅಂದ್ರ ಒಪ್ಪಂದವನ್ನ ಮಾಡ್ಕೊಂತಾನ. ಆ ಒಪ್ಪಂದ ಮಾಡ್ಕೊಳ್ಳೋದ್ರ ಮೂಲಕ ಏನಪ್ಪಾ ಅಂದ್ರ ಯುದ್ಧ ನಿಲ್ತೈತಿ. ಯುದ್ಧ ನಿಲ್ತನಪ್ಪ ಅಂದ್ರ ಆಯ್ತು, ಈಗ ಯುದ್ಧ ನಿಲ್ತು, ಇನ್ಮೇಲೆ ರಷ್ಯಾದ ಅಭಿವೃದ್ಧಿ ಕಡೆನೆ ತಾನು ಗಮನ ಹರಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡ. ಯುದ್ಧ ನಿಲ್ತು ಅಂದ್ರೆ ಜನರ ಒತ್ತಾಯ ಇತ್ತು ಯುದ್ಧ ಮಾಡ್ಬೇಕು ಅಂತೇಳಿ ಅದಕ್ಕೆ 1918 ಸಂದರ್ಭದೊಳಗ ಜರ್ಮನಿ ಜೊತೆ ಯುದ್ಧಕ್ಕೆ ಕೇಳಿದ. ಅಲ್ಲಿ ಕಮ್ಯುನಿಸ್ಟ್ ಪಕ್ಷದವ್ರು ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಯುದ್ಧ ಬೇಡ, ಯುದ್ಧ ನಿಲ್ಲಿಸ್ರಿ ಅಂತ ಹೇಳ್ಕೊಂಡ್ರೆ ಜರ್ಮನಿ ಜೊತೆ ಶಾಂತಿ ಒಪ್ಪಂದ ಮಾಡ್ಕೊಂಡು ಯುದ್ಧವನ್ನ ನಿಲ್ಲಿಸ್ಬಿಟ್ಟ. ಇನ್ನು ಯುದ್ಧ ನಿಲ್ತು, ಯುದ್ಧ ಇಲ್ಲ, ಇನ್ನು ಜರ್ಮನಿಯ ಅಭಿವೃದ್ಧಿ ಕಡೆ, ಜರ್ಮನಿ ಅಭ್ಯುದಯದ ಕಡೆ ಗಮನ ಹರಿಸಬೇಕು ಅಂತೇಳಿ ಯೋಚಿಸಿದ. ಅದರ ಸಲುವಾಗಿ ಕೃಷಿ, ಕೈಗಾರಿಕೆ ಮತ್ತು ವಾಣಿಜ್ಯ ಉದ್ಯಮಗಳನ್ನ ರಾಷ್ಟ್ರೀಕರಣ ಮಾಡಿ ಅದನ್ನ ಬೆಳೆಸಬೇಕು, ಅದರ ಲಾಭವನ್ನ ರಷ್ಯಾಕ್ಕೆ ನೀಡಬೇಕು ಅಂತೇಳಿ ಅದರ ಸಲುವಾಗಿ ಕೆಲಸವನ್ನ ಮಾಡಕ್ ಪ್ರಾರಂಭ ಮಾಡಿದ. ಅದೇ ಸಂದರ್ಭದೊಳಗ ಯಾವಾಗ ಯುದ್ಧ ಮುಗಿತೈತೋ, ಯುದ್ಧ ಮುಗಿದಾದ್ಮೇಲೆ ಒಪ್ಪಂದ ಮಾಡ್ಕೊಂತಾನ. ಒಪ್ಪಂದ ಮಾಡ್ಕೊಂಡಾದ್ಮೇಲೆ ಅಭಿವೃದ್ಧಿ ಮಾಡ್ಬೇಕು ಅಂತೇನು ಗಮನ ಹರಿಸ್ತಾನಲ್ಲ, ಅಭಿವೃದ್ಧಿ ಮಾಡ್ಬೇಕಂತೇನು ವಿಚಾರ ಬರ್ತಾವಲ್ಲ, ಅಂತ ಸಂದರ್ಭದೊಳಗ ಅವಂಗ ಉತ್ಪಾದನೆ ಏನಪ್ಪಾ ಅಂತಂದ್ರೆ ಮತ್ತಷ್ಟು ಕುಸಿದು ಬಿಡ್ತೈತಿ. ಉತ್ಪಾದನೆಯ ಪ್ರಮಾಣ ಮತ್ತಷ್ಟು ಕುಸಿತೈತಿ. ಯಾವಾಗ ಉತ್ಪಾದನೆ ಕುಸಿತೈತೋ ಅವಾಗ ಜನರಲ್ಲಿ ಅರಾಜಕತೆಯ ಭಾವನೆ ಮತ್ತೆ ಹೆಚ್ಚಾಗ್ತೈತಿ. ಉತ್ಪಾದನೆ ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಅದು ವಿನಿಮಯ ಕಡಿಮೆ ಆಗ್ಬಿಡ್ತೈತಿ. ವಿನಿಮಯ ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಬೇಡಿಕೆಗಳು ಏನಪ್ಪಾ ಅಂದ್ರೆ ಹೆಚ್ಚಾಗ್ಬಿಡ್ತಾವ. ಹೆಚ್ಚಾತು ಅಂತಂದಾಗ ಜನರಿಗೆ ಏನಪ್ಪಾ ಅಂದ್ರೆ ಸಮಸ್ಯೆಗಳು ಹುಟ್ಟಾಕ್ ಪ್ರಾರಂಭ ಆಗ್ತದೆ, ಅರಾಜಕತೆ ಉಂಟಾಗ್ತದ ಅಂತ. ಬಿಜಾಪುರದಾಗ ಒಂದು ಯಾವುದೋ SS ಅಂತ ಯಾವುದೋ ಒಂದು ಮೊಬೈಲ್ ಅಂಗಡಿ ಸ್ಟಾರ್ಟ್ ಮಾಡಿದ್ರು. ಏನ್ ಮಾಡಿದ್ರು ಅಂದ್ರೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್, ಸೆಕೆಂಡ್, ಥರ್ಡ್ ಡೇ ಎಷ್ಟು ಜನ ಕೂಡಿದ್ರು ಅಂತಂದ್ರೆ ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ಸಾಯಂಕಾಲ ಪಾಳಿ ಸಿಕ್ತಿತ್ತ, ಅಷ್ಟು ಜನರಿದ್ರು. ಏನಂತಂದ್ರೆ ಕಂತಿನ ಮ್ಯಾಗ ಫೋನ್ ಕೊಡ್ತಿದ್ರು ಅಂತ. 79 ರೂಪಾಯಿ ಐಫೋನ್ ತಗೊಂಡ್ರೆ ದಿನ 79 ರೂಪಾಯಿ ತುಂಬಬೇಕಂತ. ಅಷ್ಟು ಜನ ಇದ್ರು. ಸಿಗ್ಲಾರ್ದಕ್ಕೆ ಬಹಳಷ್ಟು ಜನ ಜಗಳಾಡಿದ್ರೆ. ಜಿಯೋ ಫ್ರೀದಾಗ ಕೊಡಾಕತ್ತಾರ ಅಂತ ಗೊತ್ತಾದ್ಮೇಲೆ ನಮ್ಮ ಮಂದಿ ನಸಕನಾಗ 2-3 ಗಂಟೆಗೆ ಒಯ್ದು ಪಾಳೆ ಹಚ್ಕೊಂತ ಹಾಸಿಗೆ ಹಾಸ್ಕೊಂತ ಅಲ್ಲೇ ಮಕ್ಕೊಂಡ್ಬಿಟ್ರು. ಸಿಗ್ಲಾರ್ದ ಸಂಬಂಧ ಸಾಕಷ್ಟು ಜನ ಜಗಳಾಡಿದ್ರು. ಅಂದ್ರ ಲೆನಿನ್ ಏನಪ್ಪಾ ಅಂತಂದ್ರೆ, ಲೆನಿನ್ ಯಾವಾಗ ಈ ಉತ್ಪಾದನೆಯನ್ನ ಹೆಚ್ಚಿಸಬೇಕು ಅಂತೇಳಿ ಕೈಗಾರಿಕೆಗಳನ್ನ ರಾಷ್ಟ್ರೀಕರಣ ಮಾಡ್ತಾನೋ ಅವಾಗ ಏನಪ್ಪಾ ಅಂದ್ರೆ ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ತೈತಿ. ನಾವೆಲ್ಲರೂ ನಾವೆಲ್ಲ ಹೆಂಗದೀವಿ ಅಂತಂದ್ರ ಖಾಸಗಿಯಾಗಿದ್ದಾಗ ಭಾಳ ಚಂದ ಕೆಲಸ ಮಾಡ್ಕೊಂತೀವಿ. ಸರ್ಕಾರದ ಅಧೀನಕ್ಕೆ ಬಂದ ಮೇಲೆ ನಾವು ಕೆಲಸ ನಾವ್ಯಾಕೆ ಮಾಡೋದು ಅಂತೇಳಿ ಕೆಲಸವನ್ನ ಕಡಿಮೆ ಮಾಡಕ್ ಚಾಲು ಮಾಡ್ಬಿಡ್ತೀವಿ. ಏನ್ ಮಾಡೋದು, 10 ಗಂಟೆಗೆ ಬರೋದು, 10 ಗಂಟೆಗೆ ಬಂದು ಹಿಂಗ್ ಸಹಿ ಮಾಡಿ 10:15 ಬಂದು ಚಾ ಕೂತ್ಬಿಡೋದ. ಹಿಂಗ್ ಚಾ ಕುಡ್ಕೊಂಡು ಹೋಗೋಟ್ರೊಳಗೆ 11:30 12 ಆಗ್ಬಿಡ್ತೈತಿ. ಹೋಗಿ ಕುರ್ಚಿ ಕೂತು ಕೆಲಸ ಮಾಡೋಟ್ರೊಳಗೆ 1 ಗಂಟೆ ಆಗ್ತೈತಿ. ಇನ್ನ ಫೈಲ್ ಓಪನ್ ಮಾಡಿರಂಗಿಲ್ಲ. ಇನ್ನು 1:15 ಊಟ ಮಾಡ್ಬೇಕಂತ 1:15 ಎದ್ದು ಬಿಡೋದು. ಎದ್ದ ತಕ್ಷಣ ಊಟ ಮಾಡಿದ ತಕ್ಷಣ ಕೆಲಸ ಮಾಡಕ್ ಆಗಂಗಿಲ್ಲ ಅಂತ ತಿಳ್ಕೊಂಡ್ರೆ ಒಂದು 5-10 ನಿಮಿಷ, ಒಂದು ಅರ್ಧ ತಾಸು ರೆಸ್ಟ್ ಮಾಡೋದು, 3 ಗಂಟೆ ಆಗ್ಬಿಡ್ತೈತಿ. ಇನ್ನು ಕೆಲಸ ಮಾಡ್ಬೇಕಂತ ಕೆಲಸ ಸ್ಟಾರ್ಟ್ ಮಾಡೋಟ್ರೊಳಗೆ 1 ತಾಸು ಆಗ್ಬಿಡ್ತೈತಿ. 4 ಗಂಟೆ ಆಯ್ತು. ಇನ್ನೊಂದು ಗಂಟೆದಾಗ ಕೆಲಸ ಮುಗಿತೈತಿ. ತಗೊಂಡು ಚಾ ಕುಡಿಯಕ್ಕೆ ಹೋಗೋದು, ಬರೋಟ್ರೊಳಗೆ 5 ಗಂಟೆ ಆಗ್ತೈತಿ. ಮುಗಿದ್ ಬಿಡೋದು, ವಾಪಸ್ ಮನೆಗೆ ಹೋಗ್ಬಿಡೋದು. 8 ಗಂಟೆ ಡ್ಯೂಟಿ ಆದಂಗೆ ಆಯ್ತು. ಕೆಲಸ ಏನೂ ಆಗಲಿಲ್ಲ. ಹಾಗಂದ್ರೆ ಉತ್ಪಾದನೆ ಏನೂ ಆಗಲಿಲ್ಲ. ನಾವು ಭಾಳ ಜನ ಹಿಂಗೆ ಮಾಡ್ಕೊತೀವಿ. ಸರ್ಕಾರಿ ಕೆಲಸ ಬತ್ತು ಅಂತಂದ್ರೆ ನಮ್ಮ ಕೆಲಸ ನಾವು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ಕೊಂತ ಹೋಗ್ಬಿಡ್ತೀವಿ. ಹೀಗಾಗಿ ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ತೈತಿ. ಉತ್ಪಾದನೆ ಪ್ರಮಾಣ ಕಡಿಮೆ ಆದಾಗ ಅಲ್ಲಿ ಏನಪ್ಪಾ ಅಂದ್ರೆ ಹಾಹಾಕಾರ ಉಂಟಾಗ್ತದೆ, ಅಲ್ಲಿ ಅರಾಜಕತೆ ಉಂಟಾಗ್ತೈತಿ. ಆ ಅರಾಜಕತೆ ವೇಳೆ ಸಂದರ್ಭದೊಳಗೆ 1921 ಭೀಕರವಾಗಿರ್ತಕ್ಕಂಥ ಬರಗಾಲನೂ ಇರ್ತೈತಿ, ಕ್ಷಾಮನೂ ಇರ್ತೈತಿ. ಆರ್ಥಿಕ ಸ್ಥಿತಿ ಬಹಳಷ್ಟು ಶೋಚನೀಯ ಆಗಿರ್ತೈತಿ. ಇಂಥ ಸಂದರ್ಭದೊಳಗ ಶ್ರೀಮಂತರೇನಪ್ಪಾ ಅಂದ್ರ, ಶ್ರೀಮಂತರಲ್ಲಿ ಅಲ್ಲಿ ಕುಲಕರು ಅಂತ್ರಿ, ಕುಲಕ ಅನ್ನುವಂತ ಒಂದು ವರ್ಗ ಇರ್ತೈತಿ, ಬಹಳ ಶ್ರೀಮಂತರಾಗಿರ್ತಕ್ಕಂಥ ವರ್ಗ. ಅವರಲ್ಲಿ ಆಹಾರ ಪದಾರ್ಥಗಳು ಬಹಳಷ್ಟು ಇರ್ತಾವ. ಆ ಆಹಾರ ಪದಾರ್ಥಗಳನ್ನ ಏನಪ್ಪಾ ಅಂದ್ರ ಲೂಟಿ ಮಾಡ್ತಕ್ಕಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೃತ್ಯಗಳು ಆಗ್ತಾವ. ಆಹಾರ ಪದಾರ್ಥಗಳನ್ನು ಲೂಟಿ ಮಾಡೋದು ಅಂತ. ಜನರಿಗೆ ಅಭಾವ ಬತ್ತು ಅಂದ್ರೆ ಜನರು ಏನ್ ಮಾಡ್ತಾರಂತ ಗೊತ್ತಾಗಂಗಿಲ್ಲ. ನಾನು ನಿಮ್ಗೆ ಹೇಳಿನಂತ ಅನ್ಕೊಂತೀನಿ, ಭೂತಯ್ಯನ ಮಗ ಅಯ್ಯ ಒಂದು ಫಿಲ್ಮ್ ನೋಡ್ಕೊಳ್ರಿ ಅಂತ. ಭೂತಯ್ಯನ ಮಗ ಅಯ್ಯ ಪಿಕ್ಚರ್ದೊಳಗೆ ಗೊತ್ತಾಗ್ತದೆ ಜನರಿಗೆ ಏನು ಬೇಕು ಬೇಡಿಕೆಗಳು ಅಂತಂದ್ರೆ ಶ್ರೀಮಂತರ ಮಣಿಯನ್ನ ದೋಚ್ಕೊಂಡು ತಮ್ಮ ಬೇಡಿಕೆಗಳನ್ನ ಪೂರೈಸಿಕೊಳ್ಳೋದು ಅಂತ. ಅಲ್ಲಿ ಆಹಾರದ ಅಭಾವ ಆದಾಗ, ಆರ್ಥಿಕ ಮುಗ್ಗಟ್ಟು ಸಂಭವಿಸಿದಾಗ, ಜನರ ಸ್ಥಿತಿ ಶೋಚನಾಜನಕ ಆಗಿರ್ತಕ್ಕಂಥ ಸಂದರ್ಭದೊಳಗ ಕುಲಕರು ಅನ್ನುವಂಥ ಶ್ರೀಮಂತರ ಆ ಶ್ರೀಮಂತರ ಮನೆಗಳನ್ನ ಆಹಾರಕ್ಕಾಗಿ ದೋಚತಕ್ಕಂಥ ಕೆಲಸಗಳನ್ನ ಮಾಡ್ತಾರ. ಅವಾಗ ಏನಪ್ಪಾ ಅಂದ್ರ ಕೆಲವೊಬ್ರು ಹೇಳ್ತಾರ, ಲೆನಿನನ ಆಜ್ಞೆಯ ಮೇರೆಗೆ ಯಾ ಕುಲಕರು ಅನ್ನುವಂಥ ಏನಿದ್ರು ಅವರನ್ನ
ಹತ್ತಿಕ್ಕಿದ್ರು ಅಂತೇಳಿ ಲೆನಿನ್ ಆಜ್ಞೆ ಮೇರೆಗೆ ಸ್ಟಾಲಿನ್ ಅನ್ನುವಂಥ ಹತ್ತಿಕ್ಕಿದ್ರ ಅಂತ ಹೇಳ್ತಾರೆ. ಅದಾದಮೇಲೆ ಲೆನಿನ್ ಈ ಅಭಾವವನ್ನು ಅರ್ಥ ಮಾಡಿಕೊಂಡು ಆಹಾರ, ವಸತಿ ಮತ್ತು ಬಟ್ಟೆಯ ಸಮಸ್ಯೆಯನ್ನು ಬಗೆಹರಿಸೋದ್ರ ಸಲುವಾಗಿ ಯೋಜನೆಗಳನ್ನು ಹಾಕೊಳ್ತಾನೆ. ರಷ್ಯಾದೊಳಗೆ ರೋಗ ರುಜಿನಗಳನ್ನು ಉಂಟಾಗದಂಗ ಒಂದು ವೇಳೆ ರೋಗ ರುಜಿನಗಳು ಬಂದು ಅಂತಂದ್ರೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋದ್ರ ಸಲುವಾಗಿ ಆರೋಗ್ಯ ಏನಪ್ಪ ಅಂದ್ರೆ ಇಲಾಖೆಗಳನ್ನು ಸ್ಥಾಪನೆ ಮಾಡ್ತಾನೆ. ಅವಾಗ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥ ರೋಗಗಳಿದ್ದು, ಒಂದು ಬೈಪಸ್ ಮತ್ತು ಇನ್ಫ್ಲುಯನ್ ಅನ್ನುವಂಥ ಎರಡು ರೋಗಗಳು ಆಗ ಬಹಳ ಭಯಾನಕ ಆಗಿದ್ದು, ಆ ಎರಡು ರೋಗಗಳಿಗೆ ಬಹಳಷ್ಟು ಜನ ಬಲಿಯಾಗಿದ್ರು. ಆ ರೋಗಗಳಿಂದ ಜನರನ್ನ ರಕ್ಷಿಸೋ ಸಲುವಾಗಿ ಲೆನಿನ್ ಏನಪ್ಪಾ ಅಂದ್ರೆ ವೈದ್ಯಕೀಯ ಚಿಕಿತ್ಸೆಯನ್ನ ಅಥವಾ ವೈದ್ಯಕೀಯ ಇಲಾಖೆಯನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. 1919 ಸಂದರ್ಭದೊಳಗ ಜಾರ್ ಸರ್ಕಾರ ಕೆಲವು ಸೈನಿಕರನ್ನ ಮತ್ತು ಅಧಿಕಾರಿಗಳನ್ನ ಒಂದುಗೂಡಿಸಿಕೊಂಡು ಈ ಸರ್ಕಾರವನ್ನ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡಿರ್ತಾರ. ಆ ಸಂದರ್ಭದೊಳಗ ಕೋಲ್ಚಕ ಮತ್ತು ದೆನಿಕನ ಅನ್ನುವಂಥ ಇಬ್ಬರು ಬಹಳ ಪ್ರಮುಖವಾಗಿರ್ತಕ್ಕಂಥವ್ರು ಇರ್ತಾರೆ. ಅವರನ್ನ ಹತ್ತಿಕ್ತಕ್ಕಂಥ ಕೆಲಸವನ್ನ ಮಾಡ್ತಾನ. ಲೆನಿನ್ ಏನಪ್ಪಾ ಅಂದ್ರೆ ತನ್ನ ಆಡಳಿತಾವಧಿ ಒಳಗ ಲೆನಿನ್ ರಷ್ಯಾದ ಅಧ್ಯಕ್ಷ ಆದ್ಮೇಲೆ ರಷ್ಯಾವನ್ನ ಬಲಿಷ್ಠಪಡಿಸೋದು ಮತ್ತು ರಷ್ಯಾದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ರಾಷ್ಟ್ರಗಳನ್ನ ಧ್ವಂಸ ಮಾಡೋದು, ರಷ್ಯನ್ರನ್ನ ಒಂದುಗೂಡಿಸ್ಬೇಕು ಮತ್ತು ರಷ್ಯಾ ಬಲಿಷ್ಠ ಅಂತೇಳಿ ತೋರಿಸ್ಬೇಕು ಅನ್ನೋ ನಿಟ್ಟಿನೊಳಗ ಬಹುತೇಕ ಹೊಸ ಯೋಜನೆಗಳನ್ನ ಜಾರಿಗೆ ತಗೊಂಡು ಬರ್ತಾನೆ. ಲೆನಿನನ ಯೋಜನೆದೊಳಗ ಬಹಳ ಮುಖ್ಯವಾಗಿರುವಂತ ಯೋಜನೆ ಅಂತಂದ್ರೆ ಲೆನಿನನ ಹೊಸ ಆರ್ಥಿಕ ನೀತಿ ಅಂತ, ನ್ಯೂ ಎಕನಾಮಿಕ್ ಪಾಲಿಸೀಸ್ ಆಫ್ ಲೆನಿನ್ ಅಂತ ಕರ್ಕೊಂತಾರೆ. ಅಂದ್ರೆ ಲೆನಿನ್ ಏನೆಲ್ಲ ಬದಲಾವಣೆಗಳನ್ನ ಮಾಡಿರ್ತಾನಲ್ಲ, ಬ್ಯಾಂಕ್ಗಳನ್ನ, ಕಾರ್ಖಾನೆಗಳನ್ನ, ಚರ್ಚುಗಳನ್ನ, ಆಮೇಲೆ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಶಾಲೆಗಳನ್ನ, ರಾಷ್ಟ್ರೀಕರಣಗಳನ್ನ ಮಾಡ್ಕೊಂಡಿರ್ತಾನೆ. ಇವೆಲ್ಲ ಮಾಡಿದ್ರು ಆರ್ಥಿಕವಾಗಿ ಸಬಲ ಆಗೋದಿಲ್ಲ. ಆರ್ಥಿಕ ಮುಗ್ಗಟ್ಟು ಸಂಭವಿಸಿರ್ತೈತಿ. ಅಲ್ಲೇನಪ್ಪ ಅಂದ್ರೆ ಕ್ಷಾಮ ತಲೆದೂರು ಇರ್ತೈತಿ. ಅಲ್ಲಿ ಜನರಿಗೆ ಪದಾರ್ಥಗಳ ಆಹಾರದ ಅಭಾವ ಆಗಿರ್ತೈತಿ. ಸಾಕಷ್ಟು ಏನಪ್ಪ ಅಂದ್ರೆ ಹಾಹಾಕಾರ ಅಲ್ಲಿ ಉಂಟಾಗಿರ್ತೈತಿ. ಅದನ್ನ ಸರಿದೂಗಿಸೋ ಸಲುವಾಗಿ ಲೆನಿನ್ ಹೊಸ ಆರ್ಥಿಕ ನೀತಿ ಅಂತೇಳಿ, ನ್ಯೂ ಎಕನಾಮಿಕ್ ಪಾಲಿಸಿ ಅಂತೇಳಿ ಜಾರಿ ಮಾಡ್ಕೊಳ್ತಾನೆ. ವಾಸ್ತವವಾಗಿ ಲೆನಿನ್ ಕಮ್ಯುನಿಸ್ಟ್ ತತ್ವದ ಆಧಾರದ ಮೇಲೆ ಯುದ್ಧವನ್ನ ನಿಲ್ಲಿಸಬೇಕು, ಪರಿಶುದ್ಧವಾಗಿರ್ತಕ್ಕಂಥ ಕಮ್ಯುನಿಸ್ಟ್ ತತ್ವವನ್ನ ಜಾರಿಗೆ ತರಬೇಕು, ಅದಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ಆರ್ಥಿಕ ನೀತಿಯನ್ನ ರೂಪಿಸಬೇಕು ಅಂತೇಳಿ ಒಂದು ಯೋಜನೆಯನ್ನ ಹಾಕೊಳ್ತಾನೆ. ಆ ಹೊಸದಾದ ಆರ್ಥಿಕ ನೀತಿ ಏನು ಅಂತಂದ್ರೆ 2 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಂತಂದ್ರೆ 1 ಹೆಜ್ಜೆ ಹಿಂದಕ್ಕಿಡಬೇಕು ಅನ್ನುವಂಥ ಯೋಜನೆ ಅಂತ. ಏನಾದರೂ ಸಾಧನೆ ಮಾಡಬೇಕು ಅಂತಂದಾಗ ನಮ್ಮ ಮೂಲ ತತ್ವಗಳು ಏನದಾವಲ್ಲ ಅವುಗಳನ್ನು ನಾವು ಒಂದಿಷ್ಟು ಬದಿಗಿಡಬೇಕು ಅಂತ. ಕಮ್ಯುನಿಸ್ಟ್ ತತ್ವದ ಏನು ಯೋಜನೆಗಳಿದ್ದು ಆ ಕಮ್ಯುನಿಸ್ಟ್ ತತ್ವದ ಕೆಲವು ಅಂಶಗಳನ್ನ ಕೈ ಬಿಡ್ತಾನೆ. ಯಾಕಂದ್ರೆ ರಷ್ಯಾವನ್ನ ಅಭಿವೃದ್ಧಿ ಕಡೆ ಒಯ್ಬೇಕಾಗಿರ್ತೈತಿ, ಆರ್ಥಿಕ ಮುಗ್ಗಟ್ಟು ಸಂಭವಿಸಿರ್ತೈತಿ. ಅದಕ್ಕೆ ಒಂದು ಗಾದೆ ಮಾತದ, ಯಾವುದಾದ್ರೂ 1-2 ಹೆಜ್ಜೆ ಮುಂದೆ ಹೋಗ್ಬೇಕಂದ್ರೆ 1 ಹೆಜ್ಜೆ ಹಿಂದಿಡಬೇಕು ಅಂತ. ಎಷ್ಟು ಹೆಜ್ಜೆ ನಾವು ಹಿಂದಿಡ್ತೇವೋ ಅಷ್ಟು ಹೆಜ್ಜೆ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಐತಿ. ನಿಂತಲ್ಲೇ ಜಿಗಿಯೋದಕ್ಕೆ 1 ಹೆಜ್ಜೆ ಹಿಂದೆ ಹೋಗಿ ಜಿಗಿಯೋದಕ್ಕೆ ಭಾಳ ವ್ಯತ್ಯಾಸ ಐತಿ. ಇದ್ದಿದ್ರಾಗ ಮಾಡೋದಕ್ಕೆ ಒಂದಿಷ್ಟು ಪರಿವರ್ತನೆ ಮಾಡ್ಕೊಂಡು ಮಾಡೋದಕ್ಕೆ ಭಾಳ ವ್ಯತ್ಯಾಸ ಐತಿ. ಲೆನಿನ್ ಹಾಗೆ ಕಮ್ಯುನಿಸ್ಟ್ ತತ್ವಗಳನ್ನು ಪರಿವರ್ತನೆ ಮಾಡ್ಕೊಂಡು ಆರ್ಥಿಕ ಸುಧಾರಣಾ ಕ್ರಮಗಳನ್ನು ಏನಪ್ಪ ಅಂದ್ರೆ ಕೈಗೊಳ್ತಾನೆ. ಆರ್ಥಿಕ ಸುಧಾರಣಾ ಕ್ರಮಗಳನ್ನು ಅಥವಾ ಆರ್ಥಿಕ ಸುಧಾರಣೆಯಲ್ಲಿರ್ತಕ್ಕಂಥ ಅಂಶಗಳನ್ನು ನೆಕ್ಸ್ಟ್ ಅವಧಿ ಒಳಗೆ ನೋಡೋಮಂತ.